ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತವೃಂದ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತವೃಂದ. ಯಶೋಮತಿ ನಂದನ ಬ್ರಜಬರ ನಾಗರ ಗೋಕುಲ ರಂಜನ ಕಾನ. ಯಶೋಮತಿ ನಂದನ ಬ್ರಜಬರ ನಾಗರ ಗೋಕುಲ ರಂಜನ ಕಾನ. ಗೋಪೀ ಪರಾಣಧನ ಮದನ ಮನೋಹರ ಕಾಲಿಯ ದಮನ ವಿಧಾನ. ಗೋಪೀ ಪರಾಣಧನ ಮದನ ಮನೋಹರ ಕಾಲಿಯ ದಮನ ವಿಧಾನ. ಆಮಲ ಹರಿನಾಮ ಅಮಿಯ ವಿಲಾಸ. ಆಮಲ ಹರಿನಾಮ ಅಮಿಯ ವಿಲಾಸ. ವಿಪಿನ ಪುರಂದರ ನವೀನ ನಾಗರ ಬರ ವಂಶೀವದನ ಸುವಾಸ. ವಿಪಿನ ಪುರಂದರ ನವೀನ ನಾಗರ ಬರ ವಂಶೀವದನ ಸುವಾಸ. ಬ್ರಜ ಜನ ಪಾಲನ ಅಸುರ ಕುಲನಾಶನ. ಬ್ರಜ ಜನ ಪಾಲನ ಅಸುರ ಕುಲನಾಶನ. ನಂದ ಗೋಧನ ರಖವಾಲ. ನಂದ ಗೋಧನ ರಖವಾಲ. ಗೋವಿಂದ ಮಾಧವ ನವನೀತ ತಸ್ಕರ. ಗೋವಿಂದ ಮಾಧವ ನವನೀತ ತಸ್ಕರ. ಸುಂದರ ನಂದ ಗೋಪಾಲ. ಸುಂದರ ನಂದ ಗೋಪಾಲ. ಯಮುನಾ ತಟಚರ ಗೋಪಿ ಬಸನಹರ. ಯಮುನಾ ತಟಚರ ಗೋಪಿ ಬಸನಹರ. ಯಮುನಾ ತಟಚರ ಗೋಪಿ ಬಸನಹರ. ರಾಸ ರಸಿಕ ಕೃಪಾ ಮೋಯಾ. ರಾಸ ರಸಿಕ ಕೃಪಾ ಮೋಯಾ. ಶ್ರೀ ರಾಧಾ ವಲ್ಲಭ ವೃಂದಾವನ ನಟಬರ. ಶ್ರೀ ರಾಧಾ ವಲ್ಲಭ ವೃಂದಾವನ ನಟಬರ. ಭಕತಿ ವಿನೋದಾಶ್ರಯ. ಭಕತಿ ವಿನೋದಾಶ್ರಯ. ಯಶೋಮತಿ ನಂದನ ಬ್ರಜಬರ ನಾಗರ ಗೋಕುಲ ರಂಜನ ಕಾನ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ್ 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 ಹರೇ ಹರೇ.
हरे कृष्णा 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 हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। जय राधा गोविंद राधे, जय राधा दामोदर राधे, जय जगन्नाथा जय बलदेवा, सुभद्रमाय जय सुदर्शना, जय लक्ष्मी नरसिंह जय अनंत देव, प्रहलाद नरसिंह जय अनंत देव, जय गौरनिताय जय गौरनिताय जय गौरनिताय, जय जय प्रभुपाद जय जय प्रभुपाद। हरिनाम संकीर्तन की जय। ಜಗದ್ಗುರು ಶೀಲ ಪ್ರಭುಪಾದ ಕಿ ಜೈ। ಮಂಗಳಾಚರಣೆ ಯಾರಾದ್ರು ಮಾಡ್ತೀರಾ? ಕೈ ಎತ್ತಿ. ಹಾ ಮಾತಾಜಿ ಸ್ಟಾರ್ಟ್ ಮಾಡಿ. ದಮಯಂತಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಸ್ಟಾರ್ಟ್ ಮಾಡಿ ಮಾತಾಜಿ. ಓಂ ज्ञानस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपं कदा मह्यं ददाति स्वपदान्तिकं। वन्देऽहं श्रीगुरुं श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च ये कृष्णा करुणा सिन्धो दीनबन्धो जगत्पते गोपे ಕೇಳಿಸ್ತಿಲ್ಲ ನಂಗೆ. ಲೀಲಾ ಮಾತಾಜಿ ನೀವು ಸ್ಟಾರ್ಟ್ ಮಾಡಿ ಅಲ್ಲಿಂದ. ಯಾವ್ದು ಹೇ ಕೃಷ್ಣ ಕರುಣಾ ಸಿಂಧುದಿಂದ ಶುರು ಮಾಡಿ. ನಾನ್ ಶುರು ಮಾಡ್ಲಾ ಪ್ರಭುಜಿ? ಹಾ ಓಕೆ. ಮಾತಾಡಿ ಮಾತಾಜಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಕೇಳಿಸ್ತಾ ಇಲ್ವಾ ಪ್ರಭು? ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ ತಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। ಧನ್ಯವಾದ ಮಾತಾಜಿ. ಎಸ್ ಮಾತಾಜಿ ಕೇಳಿಸ್ತಿರ್ಲಿಲ್ಲ, ಕ್ಷಮಿಸಿ. ಸರಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ। ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಶನಿವಾರ ಆದರೂ ಕೂಡ ಹೆಚ್ಚಿನವರು ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಹಾಗೆ ವೈಷ್ಣವರ ಅನುಗ್ರಹದಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ. ಅಧ್ಯಯನ ಶುರು ಮಾಡೋಣ.
ಅರ್ಜುನ ತನ್ನನ್ನು ತಾನು ಶಿಷ್ಯನಾಗಿ ಕೃಷ್ಣನ ಪಾದ ಕಮಲಗಳಿಗೆ ಒಡ್ಡುವಾಗ ಭಗವಂತ ಅವನ ಉಪದೇಶಗಳನ್ನ ಶುರು ಮಾಡಿದ್ದಾರೆ. ಆ ಉಪದೇಶದಲ್ಲಿ 4 ಶ್ಲೋಕಗಳನ್ನು ನಾವು ಗಮನಿಸಿದ್ದೇವೆ ಮುಂಚಿನ ಕ್ಲಾಸ್ನಲ್ಲಿ, ಹಿಂದಿನ ಕ್ಲಾಸಲ್ಲಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಇಲ್ಲಿ ದೇಹದ ಬಗ್ಗೆ ಹೇಳ್ತಿದ್ದಾರೆ. ಅಂದರೆ ಪ್ರಾಣ ಇರುವಂತಹ ದೇಹವನ್ನು, ಅದೇ ರೀತಿಯಲ್ಲಿ ಪ್ರಾಣ ಹೋದಂತಹ ದೇಹವನ್ನ ಬಗ್ಗೆ ನೀನು ಶೋಕ ಮಾಡ್ತಿದ್ಯಲ್ಲ, ಯಾವತ್ತೂ ಶೋಕ ಮಾಡುವುದಿಲ್ಲ ಪಂಡಿತರು ಯಾವತ್ತು, ಧೀರರು ಯಾವತ್ತು ಇದರ ಬಗ್ಗೆ ಶೋಕ ಮಾಡುವುದಿಲ್ಲ ಅಂತ ಹೇಳಿ ಉಪದೇಶ, ಮೊದಲನೇ ಉಪದೇಶ. ಅಂದ್ರೆ ನಾನು ಆತ್ಮ ಅಂತ ಹೇಳುದನ್ನ ತೋರಿಸುವಂತಹ ಒಂದು ಉಪದೇಶ. ಆಮೇಲೆ ಏನು ಹೇಳ್ತಾರೆ ಭಗವಂತ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾವೆಲ್ಲರೂ ಇಂಡಿವಿಜುವಾಲಿಟಿ, ಅಂದ್ರೆ ಪ್ರತಿಯೊಬ್ಬರು ವ್ಯಕ್ತಿತ್ವ ಇದೆ, ಅವರವರದ್ದೇ ವ್ಯಕ್ತಿತ್ವ, ಅವರವರಿಗೆ ಪ್ರತಿಯೊಬ್ಬರು ವ್ಯಕ್ತಿ. ಅಂದ್ರೆ ಜೀವ ಒಂದು ವ್ಯಕ್ತಿತ್ವ ಇರುವಂತಹ ಒಂದು ಭಗವಂತನ ಅಂಶ ಅಂತ ಹೇಳಿ, ಭಗವಂತನು ನಾನೂ ಒಂದು ವ್ಯಕ್ತಿತ್ವ, ನೀವೆಲ್ಲರೂ ವ್ಯಕ್ತಿತ್ವ ಅಂತ ಹೇಳಿ, ಯಾರನ್ನು ಒಟ್ಟಿಗೆ ಆಗುವ ಹಾಗೆ ಇಲ್ಲ. ಅಂದ್ರೆ ಒಂದಾಗುದು ಅಂತ ಇಲ್ಲ. ನಾವು ಒಂದಾಗುದು ಅಂದ್ರೆ ಒಂದಾಗುದು ಏನಕ್ಕೆ, ಸೇವೆಗೆ ಒಂದಾಗಬಹುದು. ಆದ್ರೆ ನಾವೆಲ್ಲರೂ ಒಂದು ಅಂತ ಹೇಳಿ ಒಟ್ಟಿಗೆ ಮರ್ಜ್ ಆಗ್ಲಿಕ್ಕಿಲ್ಲ, ಹೋಮೋಜೀನಿಯಸ್ ಆಗ್ಲಿಕ್ಕಿಲ್ಲ, ಅಲ್ಲಿ ಮರ್ಜ್ ಆಗುವಂತ ಸಬ್ಜೆಕ್ಟೇ ಇಲ್ಲ ಅಂತ ಹೇಳಿ 12ನೇ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಆಮೇಲೆ ಆತ್ಮವು ದೇಹದಲ್ಲಿ ಯಾವತ್ತೂ ಶಾಶ್ವತವಾಗಿ ದೇಹದಲ್ಲಿ ಅದೇ ರೀತಿಯಲ್ಲಿ ಮುಂದುವರಿತಾ ಇರ್ತದೆ. ದೇಹ ತ್ಯಾಗ ಆಗುವಾಗ ಪುನಃ ಆ ಆತ್ಮಕ್ಕೆ ಪುನಃ ಬೇರೆ ದೇಹ ಸಿಗ್ತದೆ ಅಂತ ಹೇಳುವ ವಿಚಾರ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ಆತ್ಮವು ಈ ದೇಹದಲ್ಲಿ ಇದೆಯೋ ಆಗ ನಮಗೆ ಅರ್ಥ ಆಗ್ತಾ ಉಂಟು ದೇಹ ಬದಲಾವಣೆ ಆಗ್ತದೆ, ಆತ್ಮ ಅದೇ ಅಂತ ಹೇಳಿ. ಆದ್ರೆ ಅರ್ಜುನನ ವಿಚಾರ ಏನು ಅಂತ ಹೇಳಿದ್ರೆ, ಅಯ್ಯೋ ಆ ದೇಹವೇ ಹೋಗ್ತಾ ಉಂಟಲ್ಲ, ಇಷ್ಟು ಸಮಯದಿಂದ ನೋಡ್ತಾ ಇದ್ದಂತಹ ಎಲ್ಲ ಬಂಧುಗಳ ದೇಹವೇ ಹೋಗ್ತಾ ಉಂಟಲ್ಲ ಅಂತ ಹೇಳುವ ಚಿಂತೆ. ಆ ದೇಹ ಹೇಗಿದ್ರೂ ಹೋಗುವಂಥದ್ದೇ ಅಂತ ಹೇಳುವುದು ಭಗವಂತನ ವಾದ. ಹೇಗಿದ್ರೂ ಹೋಗುವಂಥದ್ದೇ, ಆದ ಕಾರಣ ಅದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಸೂಕ್ಷ್ಮ ದೇಹ ಆಗ್ಲಿ ಸ್ಥೂಲ ದೇಹವಾಗ್ಲಿ ಯಾವತ್ತೂ ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆದ್ದು ಆತ್ಮ. ಆ ಆತ್ಮಕ್ಕೆ ಅವನ ಕರ್ಮಕ್ಕೆ ಅನುಗುಣವಾಗಿ ಮುಂದೆ ಜನ್ಮ ಸಿಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ಭಗವಂತ ಇಲ್ಲಿ ಮುಂದಿಟ್ಟಿದ್ದಾರೆ. 14ನೇ ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಇದಿಷ್ಟು ಉಪದೇಶದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಉಪದೇಶ. ಏನು ಅಂತ ನಾವು ಸ್ವಲ್ಪ ನೋಡಿ ಮುಂದೆ ಹೋಗೋಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖ. ಆ ಮೊದಲನೇ ಲೈನ್ ಅದು. ಮಾತ್ರ ಅಂತ ಹೇಳಿದ್ರೆ ಮಾತ್ರೆ ಅಂದ್ರೆ ಟ್ಯಾಬ್ಲೆಟ್ ಅಲ್ಲ, ಇಂದ್ರಿಯಗಳಿಗೆ ಮಾತ್ರ ಅಂತ ಕರೀತಾರೆ. ಇಂದ್ರಿಯಗಳು, ನಮ್ಮಲ್ಲಿರುವಂತಹ 5 ಇಂದ್ರಿಯಗಳು ಇದೆಯಲ್ಲ, ಆ ಇಂದ್ರಿಯಗಳು ಯಾವುದರ ಗೊಟ್ಟೆ ಸ್ಪರ್ಶ ಆಗುವಾಗ ಸುಖ ದುಃಖ ಶೀತ ಉಷ್ಣ ಆಗ್ತಾ ಇರ್ತದೆ, ಇಂದ್ರಿಯ ವಸ್ತುಗಳ ಜೊತೆ ಸ್ಪರ್ಶ ಆಗುವಾಗ. ಈಗ ಕಣ್ಣಿನಿಗೆ ಏನೋ ಚಂದ ನೋಡುವಂಥದ್ದು, ಆ ದೃಶ್ಯ ಕಣ್ಣಿಗೆ ಸುಖ ನೀಡುವಂಥದ್ದು, ದುಃಖವು ನೀಡುವಂಥದ್ದು. ಆಮೇಲೆ ಚರ್ಮಕ್ಕೆ ಏನು ಶೀತ ಉಷ್ಣ ಆಗುವಂಥದ್ದು. ಈ ರೀತಿಯಲ್ಲಿ ಪ್ರತಿಯೊಂದು ಇಂದ್ರಿಯಕ್ಕೂ ಈ ರೀತಿಯ ದ್ವಂದ್ವಗಳು ಆಗ್ತದೆ. ಯಾವಾಗ ಆಗ್ತದೆ? ಇಂದ್ರಿಯ ವಸ್ತುಗಳಿಂದಾಗಿ. ಈ ಇಂದ್ರಿಯಗಳು ಇಂದ್ರಿಯ ವಸ್ತುಗಳು ಮೂಲ ಒಂದೇ, ಅದು ಯಾವುದು? ಭೌತಿಕ ವಸ್ತು. ಇಂದ್ರಿಯಕ್ಕೂ ಇಂದ್ರಿಯ ವಸ್ತುಗಳಿಗೂ ಮೂಲ ಒಂದೇ, ಅದು ಭೌತಿಕ ವಸ್ತು. ಆದ ಕಾರಣ ಅಲ್ಲಿ ನಮಗೆ ಯಾವತ್ತೂ ಸಂಪೂರ್ಣವಾಗಿ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮನಸ್ಸಿನ ಆಟ. ಉದಾಹರಣೆಗೆ, ನನಗೆ ಶ್ರೀಲ ಪ್ರಭುಪಾದರು ನಮಗೆ ಬರೆದಿದ್ದಾರೆ. ಅಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಚಳಿಗಾಲದಲ್ಲಿ ಚಳಿ ನೀರು ಖುಷಿ ಕೊಡುವುದಿಲ್ಲ, ಬೇಸಿಗೆಗಾಲದಲ್ಲಿ ತಣ್ಣೀರು ತುಂಬಾ ಖುಷಿ ಕೊಡ್ತದೆ. ನೀರು ಅದೇ, ಆದರೆ ಮನಸ್ಸಿನಲ್ಲಿರುವಂತಹ ಬದಲಾವಣೆಗಳು ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಆಗಿರುವಂತಹ ಬದಲಾವಣೆಯಿಂದ ಏನಾಗ್ತಾ ಉಂಟು ಅಂತ ಹೇಳಿ ನಮಗೆ ದುಃಖ ಸುಖಗಳ ವ್ಯತ್ಯಾಸಗಳ ಅನುಭವ ಆಗ್ತದೆ. ದೇಹಿನೋಸ್ಮಿನ್ ಯಥಾ ದೇಹೇ ಅಂತ ಹೇಳುವ ವಿಚಾರ ಅದೇ. ಈ ದೇಹದಲ್ಲಿ
ಆತ್ಮಕ್ಕೆ ಈ ರೀತಿ ಯಾವುದೇ ಪರಿವರ್ತನೆ ಆಗುವುದಿಲ್ಲ. ದೇಹಕ್ಕೆ ಆಗುವಂತಹ ಪರಿವರ್ತನೆ ಇದು ಮನಸ್ಸಿನಿಂದಾಗಿ. ಮನಸ್ಸು ಯಾವುದು? ಸೂಕ್ಷ್ಮ ದೇಹವೇ ಮನಸ್ಸು. ಅಂದ್ರೆ ದೇಹವೇ ಮನಸ್ಸು, ಸೂಕ್ಷ್ಮ ದೇಹವೇ ಮನಸ್ಸು. ಅಂದ್ರೆ ನಮ್ಮ ಮನಸ್ಸು ಹೇಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ದೇಹ ಕೂಡ ಅದಕ್ಕೆ ಬೇಕಾದ ಹಾಗೆ ವಿಚಾರ ಮಾಡುತ್ತೆ, ಬೇಕಾದ ಹಾಗೆ ನಡೆದುಕೊಳ್ಳುತ್ತೆ. ನಾವೀಗ ಏನಾದರೂ ಮನಸ್ಸಲ್ಲಿ ಯೋಚನೆ ಮಾಡಿದರೆ ಅದನ್ನು ಮಾಡಲಿಕ್ಕೆ ದೇಹಕ್ಕೆ ಶಕ್ತಿ ಬರುತ್ತೆ, ಕಾತರ ಆಗುತ್ತೆ. ಅದಕ್ಕೆ ಶಕ್ತಿ ಬರೋದು ಆತ್ಮದಿಂದಲಾದ್ರೂ ಕೂಡ ಮನಸ್ಸು ಅದನ್ನ ಪ್ರೇರೇಪಿಸ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಆಗಮ ಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಇದು ಆಗಮ ಆಪಾಯಿನೋ ಅಂತ ಹೇಳಿದ್ರೆ ಅದು ಬಂದು ಹೋಗುವಂಥದ್ದು, ಯಾವುದು ದೃಢವಾಗಿ ನಿಲ್ಲುವಂಥದ್ದಲ್ಲ. ಈ ತೊಂದರೆಗಳಾಗ್ಲಿ ಸುಖಗಳಾಗ್ಲಿ, ಇವತ್ತು ಸುಖ ಇದ್ರೆ ನಾಳೆ ದುಃಖ, ನಾಳೆ ದುಃಖ ಹೇಳಿದ್ರೆ ನಾಳ್ದು ಸುಖ. ಈಗ ಚಳಿ ಅಂತ ಅನಿಸಿದ್ರೆ 2 ದಿವಸ ಆಗುವಾಗ ಬಿಸಿಲು ಬರುವಾಗ ಆ ಚಳಿ ಸುಖ ಕೊಡ್ತದೆ. ಈ ರೀತಿಯಲ್ಲಿ ಇದು ದ್ವಂದ್ವ. ಆ ದ್ವಂದ್ವದಿಂದ ಮೇಲೆ ಬರ್ಬೇಕಿದ್ರೆ ನೀನ್ ಏನ್ ಮಾಡ್ಬೇಕು? ಅದನ್ನ ತಿತಿಕ್ಷಾ ಅಂತ ಹೇಳಿದ್ರೆ ಅದನ್ನು ಸಹಿಸಬೇಕು. ಅಂದ್ರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಈ ಯುದ್ಧದ ಕರ್ತವ್ಯದಲ್ಲಿ ಯಾವುದೆಲ್ಲ ದ್ವಂದ್ವ ಬರ್ತಾ ಇದೆ, ಓ ಅವರು ನನ್ನವರು, ಆ ನನ್ನವರನ್ನು ಕೊಲ್ಬಾರ್ದು ಅಂತ ಹೇಳುವಂತ ಒಂದು ಮನಸ್ಥಿತಿ ನಿನ್ನದಿದೆಯಲ್ಲ, ಅದರಿಂದ ನೀನು ಹೊರಗೆ ಬಾ, ನೀನು ಅದನ್ನ ಸಹಿಸು. ಆ ಮನಸ್ಥಿತಿಯನ್ನು ಸಹಿಸು ಅಂತ ಹೇಳಿದ್ರೆ ಯುದ್ಧ ಮಾಡು ಅಂತ ಅರ್ಥ. ಆ ಮನಸ್ಥಿತಿಯನ್ನು ಸಹಿಸಿ, ಆ ಮನಸ್ಥಿತಿಯನ್ನು ಲೆಕ್ಕಿಸದೆ ನೀನು ಯುದ್ಧ ಮಾಡು ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ನಾವೆಲ್ಲರೂ ಕೂಡ ಹೇಗೆ ನಮ್ಮ ಜೀವನದಲ್ಲಿ ಧರ್ಮವನ್ನ ಫಾಲೋ ಮಾಡ್ತೇವೆ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಯಾಗಿ ಅಡಿಗೆ ಮಾಡುವಾಗ ಬಿಸಿ ಅಂತ ಹೇಳಿ ನಾವು ಅಡಿಗೆ ಮಾಡದೇ ಇರುವುದಿಲ್ಲಲ್ಲ, ಅದೇ ರೀತಿ ಕ್ಷತ್ರಿಯನಿಗೆ ಯುದ್ಧ ಮಾಡುವುದು ಧರ್ಮ. ಆದ ಕಾರಣ ಯುದ್ಧಕ್ಕೆ ಯಾರಾದರೂ ಕರೆದ್ರೆ ಯುದ್ಧ ಮಾಡುವ ಅವನ ಧರ್ಮದಿಂದ ಹೊರಗೆ ಬರಬಾರದು ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ಮುಂದೆ ಹೋಗೋಣ ನೆಕ್ಸ್ಟ್ ಶ್ಲೋಕಕ್ಕೆ, ಅಂದ್ರೆ ಇವತ್ತಿನ ಶ್ಲೋಕ. ಶ್ಲೋಕ 15. ಎಲ್ಲ ಶ್ಲೋಕಗಳು ಎಷ್ಟು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಗೆ ಅದು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಈ ಎಲ್ಲ ಜ್ಞಾನಗಳು ನಮ್ಮ ಭಗವಂತನ ಭಕ್ತಿ ಮಾಡ್ಲಿಕ್ಕೆ. ಇಲ್ಲದಿದ್ರೆ ಏನಾಗ್ತದೆ, ನಾನು ನನ್ನದು ಅಂತ ಜಪ ಮಾಡುವಾಗ್ಲೂ ನಾನು ಜಪ ಮಾಡುದು ಅಂತಲೇ ಆಗ್ತದೆ. ನಾನು ಅಂತ ಹೇಳಿದ್ರೆ, ಓ ಈ ಶರೀರಧಾರಿಯಾದ ನಾನು ಜಪ ಮಾಡ್ತಿದ್ದೇನೆ, ಅಯ್ಯೋ ನನ್ನವರೆಲ್ಲ ಹತ್ತಿರ ನೋಡ್ತಿದ್ದಾರೆ, ಆ ಕಡೆ ಈ ಕಡೆ ಹೋಗುವಾಗ ಎಲ್ಲರೂ ನೋಡ್ತಾರೆ, ಅಯ್ಯೋ ಅಲ್ಲಿ ನೋಡಿದ್ರೆ ಅವರು ನಾನು ತಿಲಕ ಇಟ್ಟು ಹೋದ್ರೆ ಅವ್ರೇನು ಅನ್ಕೊಳ್ತಾರೋ. ಈ ತರ ಎಲ್ಲ ಭಾವನೆಗಳು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನಾವು ಆತ್ಮನಲ್ಲಿ ದೃಢವಾಗಿಲ್ಲ. ಆತ್ಮನಲ್ಲಿ ದೃಢ ಆಗ್ಲಿಕ್ಕೆ ಮೊದಲನೆಯ ಇನ್ಸ್ಟ್ರಕ್ಷನ್ ಲಾಸ್ಟ್ ಅಲ್ಲ, ಫಸ್ಟಿಗೆ ಕೊಟ್ಟಿದ್ದಾರೆ ಭಗವಂತ, ಲಾಸ್ಟ್ಗೆ ಅಲ್ಲ. ಅಂದ್ರೆ ನಮಗೆ ಸ್ವಲ್ಪ ಟ್ರೈನಿಂಗ್ ಆದ ಮೇಲೆ ಈ ಜ್ಞಾನ ಸಿಕ್ಕಿದ್ರೆ ಸಾಕಲ್ಲ, ಅರ್ಜೆಂಟ್ ಏನು, ಈಗ ಸ್ವಲ್ಪ ಏನು ಚೆನ್ನಾಗಿ ಅವರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋಣ, ಒಳ್ಳೆ ಪ್ರಸಾದ ಕೊಡೋಣ, ಒಳ್ಳೆ ಇದು ಮಾಡೋಣ, ಆಮೇಲೆ ಹೇಳಿದ್ರೆ ಸಾಕಿದೆಲ್ಲ. ಇಲ್ಲ, ಭಗವಂತ ಇಲ್ಲ. ದುಃಖ ಆದವನಿಗೆ ಆ ದುಃಖದಿಂದ ಹೊರಗೆ ಹೇಗೆ ಬರಬೇಕು, ಕೂಡ್ಲೆ ಸರ್ಜರಿ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಕೂಡ್ಲೆ ಹೋಗಿ, 2-3 ಸಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಕೂಡ್ಲೆ ಹೋಗಿ ಸರ್ಜರಿ ಮಾಡಿಸಿದಂಗೆ ಇದು. ಸೊ ನಮಗೆಲ್ಲ ಈ ಹೃದಯ ಆಘಾತ ಉಂಟು, ಹೃದಯದಲ್ಲಿ ನೋವು ಉಂಟು. ಅದಕ್ಕೋಸ್ಕರ ಈ ಸರ್ಜರಿಗೆ ನಾವು ಒಳಪಡಬೇಕು. ನಮ್ಮನ್ನು ನಾವು ಭಗವಂತ ಮಾಡುವಂತಹ, ಅರ್ಜುನನ ಮುಖಾಂತರ ಭಗವಂತ ಮಾಡುವಂತಹ ಈ ಒಂದು ಸರ್ಜರಿಗೆ ಗುರುಮುಖೇನ ನಮ್ಮನ್ನು ನಾವು ಅರ್ಪಿಸಬೇಕು. ನಾವೆಲ್ಲ ಪ್ರಯತ್ನ ಪಡೋಣ ಈ ಜ್ಞಾನವನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಭಗವಂತನ ಸೇವೆ ಮಾಡಲಿಕ್ಕೆ. ಯಂ ಹೀನ ವ್ಯಥಯಂತ್ಯತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ನಾನು 2ನೇ ಸಲ ಓದುವಾಗ ದಯವಿಟ್ಟು ಓದ್ಲಿಕ್ಕೆ ಪ್ರಯತ್ನ ಪಡಿ. ಯಂ ಹೀನ ವ್ಯಥಯಂತ್ಯತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೋಗ್ತೇನೆ. ಅನುವಾದ ಮತ್ತು ಭಾವಾರ್ಥ. ಕೃಷ್ಣ ಕೃಪಾಮೂರ್ತಿ ಶ್ರೀ ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪುರುಷ ಶ್ರೇಷ್ಠನೇ ಯಾರು? ಅರ್ಜುನ ಪುರುಷರಲ್ಲಿ ಶ್ರೇಷ್ಠ. ಪುರುಷ ಶ್ರೇಷ್ಠನೇ ಅರ್ಜುನನೇ ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು. ಎಷ್ಟು ದೊಡ್ಡ ಇನ್ಸ್ಟ್ರಕ್ಷನ್.
ನಾವೆಲ್ಲ ಮೋಕ್ಷಕ್ಕೆ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಕಾತರದಿಂದ ಕಾಯ್ತಾ ಇರುವಂತಹ ಜೀವಗಳು, ಎಲ್ಲ ಜೀವಗಳು ಕಾಯ್ತವೆ. ಗೊತ್ತಿರುವುದಿಲ್ಲ, ಗೊತ್ತಿದ್ದು ಕಾಯ್ತವೆ, ಗೊತ್ತಿಲ್ಲದೆ ಕಾಯ್ತವೆ. ಆದ ಕಾರಣ ನಾವೆಲ್ಲರೂ ಮೋಕ್ಷಕ್ಕೆ ಅನುಭೂತಿ ಪಡೆಯುವಂತಹ ವ್ಯಕ್ತಿಗಳು. ನಾವೆಲ್ಲ ಏನ್ ಮಾಡ್ಬೇಕು? ಆ ದ್ವಂದ್ವವನ್ನ, ಎರಡು ರೀತಿಯ ಸುಖ ದುಃಖಗಳನ್ನ ನಾವು ವಿಚಲಿತರಾಗಬಾರದು ಅಂತ ಹೇಳಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಭಾವಾರ್ಥ: ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೇಲಿನ ಹಂತವನ್ನು ಮುಟ್ಟಲು ದೃಢ ಸಂಕಲ್ಪ ಮಾಡಿ ಸುಖ ದುಃಖಗಳ ಆಕ್ರಮಣವನ್ನು ಸಮಚಿತ್ತದಿಂದ ಸಹಿಸಬಲ್ಲವನು ಮುಕ್ತಿಗೆ ಅರ್ಹನಾದವನು. ಇದು ನಾವು ನಿತ್ಯ ನಾವು ಜಪ ಮಾಡುವಾಗಲಿ ಎಲ್ಲ ಭಗವಂತನ ಕೈಂಕರ್ಯ ಮಾಡುವಾಗಲಿ ಇದನ್ನ ನಾವು ಮಾಡಬೇಕು. ಇದನ್ನ ನಾವು ತರಬೇಕು. ನಾವು ಆ ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ಗೆ ತರಬೇಕು, ಅಪ್ಲೈ ಮಾಡಬೇಕು. ಯಾವಾಗ ನಮಗೆ ಈ ತರ ಪ್ರಾಬ್ಲಮ್ ಬರ್ತದೆ, ನಾವು ನಮ್ಮ ಧ್ಯೇಯ, ನಮ್ಮ ಭಗವಂತನ ಸೇವೆ, ಅದು ನಿತ್ಯ ಧರ್ಮ. ಎರಡು ರೀತಿಯ ಧರ್ಮ ನಾವೆಲ್ಲ ದಿನ ಮಾಡ್ತಿದ್ದೀವಲ್ಲ, ಆ ಧರ್ಮವನ್ನು ಹೇಳ್ತೇನೆ ನಾನು. ಎರಡು ರೀತಿಯ ಧರ್ಮ, ನಿತ್ಯ ಮತ್ತು ನೈಮಿತ್ತಿಕ ಧರ್ಮ ಅಂತ ಹೇಳಿ. ನೈಮಿತ್ತಿಕ ಅಂತ ಹೇಳಿದ್ರೆ ನಿಮಿತ್ತಕ್ಕೆ ಮಾಡುವಂತ ಧರ್ಮ, ಅಂದ್ರೆ ನಮ್ಮ ದೇಹ ಒಂದು ನಿಮಿತ್ತ, ಆ ದೇಹಕ್ಕೆ ಅನುಗುಣವಾದಂತಹ ಧರ್ಮ. ಅದು ಯಾವ ಧರ್ಮ? ಈಗ ನಾನು ಊಟ ಮಾಡೋದು, ಆಮೇಲೆ ಆ ಕಡೆ ಈ ಕಡೆ ಹೋಗುದು, ಆಮೇಲೆ ಹೆಂಡತಿಯನ್ನು ಸಾಕುದು, ಗಂಡನನ್ನು ಸಾಕುದು, ಮಕ್ಕಳನ್ನು ನೋಡ್ಕೊಳ್ಳೋದು, ಹೋಗಿ ಕೆಲಸ ಮಾಡುದು, ಇದೆಲ್ಲ ನಿಮಿತ್ತ, ಅಂದ್ರೆ ದೇಹ ಇರುವವರೆಗೆ ಇರುವ ಧರ್ಮ ಇದು. ಆದರೆ ನಿತ್ಯ ಧರ್ಮ ಅಂತ ಒಂದು ಉಂಟು. ಆ ನಿತ್ಯ ಧರ್ಮ ಯಾವುದು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವಂಥದ್ದು. ಭಗವಂತನ ಸೇವೆ ಮಾಡುವುದು ನಿತ್ಯ ಧರ್ಮ. ಆ ನಿತ್ಯ ಧರ್ಮದಿಂದ ನಾವು ಹೊರಗೆ ಬರಲೇಬಾರದು. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಅದರಿಂದ ಹೊರಗೆ ಬರಲೇಬಾರದು. ಆದ ಕಾರಣ ನಾವು ಭಗವಂತನಲ್ಲಿ ಏನು ಕೇಳಬೇಕು? ನನ್ನ ನಿತ್ಯ ಧರ್ಮವನ್ನ ನಿಲ್ಲಿಸದಂತಹ ಪರಿಸ್ಥಿತಿ ಕೊಡು, ಭಗವಂತನ ಸೇವೆ ಮಾಡುವಂತಹ ಪರಿಸ್ಥಿತಿ ಕೊಡು, ಭಗವದ್ ಭಕ್ತರ ಸೇವೆ ಮಾಡುವಂತಹ ಒಂದು ಪರಿಸ್ಥಿತಿ ನನಗೆ ಸಿಗುವಂತಾಗ್ಲಿ ಅಂತ ನಾವು ಯಾವಾಗಲೂ ಕೇಳ್ಕೋಬೇಕು. ಅದೇ ನಿತ್ಯ ಧರ್ಮ, ನಿಜವಾದ ಧರ್ಮ ಅದೇ. ಅಂದ್ರೆ ನಿಜ ಜೀವನ ಅಂದ್ರೆ ಅದೇ. ಅಂದ್ರೆ ನಾವೆಲ್ಲ ಯಾರೆಲ್ಲ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತನ ನಾಮಸ್ಮರಣೆ ಮಾಡಿ, ಆಮೇಲೆ ಸ್ನಾನ ಮಾಡಿ, ಬಹಿರ್ದೇಶಕ್ಕೆಲ್ಲ ಹೋಗಿ ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಆಮೇಲೆ ಏನೆಲ್ಲ ಹಾಡುಗಳು ಹಾಡಬೇಕು ಅದೆಲ್ಲ ಹಾಡಿ, ಆಮೇಲೆ ಭಗವದ್ಗೀತೆ ಓದಿ, ಆಮೇಲೆ ಪ್ರಸಾದವನ್ನ ಅಡಿಗೆ ಮಾಡುವಾಗ ಭಗವಂತನ ಬಗ್ಗೆ ಸ್ಮರಣೆ ಮಾಡ್ತಾ ಅಡಿಗೆ ಮಾಡಿ, ಈ ರೀತಿಯೆಲ್ಲ ಏನೆಲ್ಲ ಮಾಡ್ತೇವೆ ಜೀವನದಲ್ಲಿ, ಅದೆಲ್ಲ ಭಕ್ತಿಯ ಅಂಗವಾಗ್ತದೆ. ಈ ಅಂಗವನ್ನು ನಾವು ನಿಲ್ಲಿಸಲೇಬಾರದು. ಆದ ಕಾರಣ ನಾವಿದೆಲ್ಲ ಮಾಡುವಾಗ ನಾವು ಸಮಚಿತ್ತದಿಂದ ನಮಗೆ ಆಗು ಹೋಗುಗಳನ್ನೆಲ್ಲ ಸಹಿಸಿ ಭಗವಂತನ ಮಾತ್ರ ಪುನಃ ಪೂಜೆ ಪುನಸ್ಕಾರಗಳನ್ನು ನಿಲ್ಲಿಸಲೇಬಾರದು. ವರ್ಣಾಶ್ರಮ ಧರ್ಮದಲ್ಲಿ 4ನೆಯ ಆಶ್ರಮವಾದ ಸನ್ಯಾಸವು ಶ್ರಮದಾಯಕವಾದದ್ದು. ಆದರೆ ತನ್ನ ಬದುಕನ್ನು ಪರಿಪೂರ್ಣ ಮಾಡಲು ಬಯಸುವವನು ನಿಶ್ಚಿತವಾಗಿಯೂ ಎಷ್ಟೇ ಕಷ್ಟಗಳಿದ್ದರೂ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸುವನು. ಮುಂಚೆಲ್ಲ ಹಾಗೆ ಆಗ್ತಿತ್ತು, ಈಗ ಅಷ್ಟು ಸುಲಭ ಇಲ್ಲ ಸನ್ಯಾಸ ಆಶ್ರಮ. ಆದರೆ ನಮ್ಮ ಹೃದಯದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಬೇಕು. ಹೃದಯದಲ್ಲಿ ಸನ್ಯಾಸತ್ವ ಅಂದ್ರೆ ನನಗೆ ಭಗವಂತ ಒಬ್ಬನೇ, ಇವರೆಲ್ಲ ಯಾರೆಲ್ಲ ಇದ್ದಾರೆ ನನ್ನ ಜೊತೆ ಇದ್ದವರೆಲ್ಲ ಭಗವಂತನ ದಾಸರು, ಅವರ ಸೇವೆ ಮಾಡುವುದು ನನ್ನ ಕರ್ತವ್ಯ. ಆ ಕರ್ತವ್ಯ ನಾನು ಭಗವಂತನ ಸೇವೆ ಮಾಡ್ತಾ ಇದ್ದೇನೆ, ಅದರ ಜೊತೆ ಇವರನ್ನೆಲ್ಲ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಳ್ಳುವುದಲ್ಲ, ಅದು ನಿಜ. ಮನಸ್ಸಿನಲ್ಲಿ ಅಂದುಕೊಳ್ಳುವುದಲ್ಲ, ಅದು ನಿಜ. ಅದಕ್ಕೆ ಹೇಳುದು ಶಾಶ್ವತವಾದ ಧರ್ಮ ಇದು ಅಂತ ಹೇಳಿ. ಸಾಮಾನ್ಯವಾಗಿ ಕಷ್ಟಗಳು ಉದ್ಭವವಾಗುವುದು ಸಾಂಸಾರಿಕ ಬಾಂಧವ್ಯಗಳನ್ನು ಕಡಿದುಕೊಂಡು ಹೆಂಡತಿ ಮಕ್ಕಳ ಸಂಬಂಧವನ್ನು ತ್ಯಜಿಸಬೇಕಾಗುವುದರಿಂದ. ಅದೊಂದು ತುಂಬಾ ಕಷ್ಟದ ವಿಚಾರ. ಯಾರಾದ್ರೂ ಗೃಹಸ್ಥಾಶ್ರಮ ತಗೊಂಡು ಅವರಿಗೆ ತುಂಬಾ, ಅದು ಶಾಸ್ತ್ರ ಹೇಳುತ್ತೆ, ಗೃಹಸ್ಥಾಶ್ರಮದಲ್ಲಿ ಹೆಂಡತಿಯರ ಬಂಧ ಏನು ಅಂತ ಹೇಳಿದ್ರೆ ಒಂದು ಗಂಟಿದ್ದಾಗೆ ಅಂತ. ಆ ಗಂಟನ್ನ ಬಿಚ್ಚುವುದಷ್ಟು ಸುಲಭ ಇಲ್ಲ. ಆದರೆ ಧೀರನಾದವನು ಆ ಗಂಟನ್ನು ಬಿಚ್ಚುತ್ತಾನೆ. ಧೀರನಾದವನು ಅಥವಾ ನಾದವಳು. ಸನ್ಯಾಸ ಅಂತ ಹೇಳಿದ್ರು ಇಲ್ಲಿ ಹೃದಯದಲ್ಲಿ ಇರುವಂಥದ್ದು. ಶಾಸ್ತ್ರ ಹೇಳ್ತದೆ ಇಲ್ಲಿ ಪುರುಷ ಅಂತ. ಪುರುಷ ಅಂತ ಹೇಳಿದ್ರೆ ಏನು? ಬರೀ ಗಂಡಿಗೆ ಅಲ್ಲ ಪುರುಷ ಅಂತ ಹೇಳುವಂಥದ್ದು. ಪುರುಷ ಅಂತ ಮೇಲ್ನೋಟಕ್ಕೆ ಗಂಡಿಗೆ ಅಂತ ಕಂಡ್ರು ಕೂಡ, ಆದರೆ ಅದರಲ್ಲಿ ಒಂದು ಒಳನೋಟ ಇದೆ, ಅಂತರಾಳ ಇದೆ. ಆ ಅಂತರಾಳ ಅಂತ ಹೇಳಿದ್ರೆ ಪುರು ಅಂತ ಹೇಳಿದ್ರೆ ಈ ಒಂದು ದೇಹ ಅಂದ್ರೆ ಒಂದು ಪುರ ಅಂದ್ರೆ ಒಂದು ಅರಮನೆ. ಈ ಆತ್ಮಕ್ಕೆ ಉಳ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಪುರ ಬೇಕಲ್ವೇ? ಇದು ಶ್ರೀಮದ್ ಭಾಗವತದಲ್ಲಿ ಪುರಂಜನ ವ್ಯಾಖ್ಯಾನದಲ್ಲಿ ಬರ್ತದೆ. ಶ್ರೀಮದ್ ಭಾಗವತದ ಪುರಂಜನ ವ್ಯಾಖ್ಯಾನದಲ್ಲಿ ಬರ್ತದೆ. ಈ ದೇಹ ಅಂತ ಹೇಳಿದ್ರೆ ಒಂದು ಪುರ. ಆ ಪುರದಲ್ಲಿ ಬೇರೆ ಬೇರೆ ದ್ವಾರಗಳಿದೆ, ನವದ್ವಾರಗಳಿದೆ. ಆದ್ರೆ ಅದರ ಒಳಗೆ, ಆ ಪುರದ ಒಳಗೆ ಒಬ್ಬ ರಾಜ ಇದ್ದಾನೆ. ಆ ರಾಜನೇ ಪುರುಷ. ಯಾರು ಆಗಿದ್ರೆ ಆ ರಾಜ?
ಗಂಡ ಹೆಣ್ಣ ಎಲ್ಲರೂ ರಾಜನೇ. ಅವರವರ ದೇಹಕ್ಕೆ ಅವರವರು ರಾಜರು. ಅಂದ್ರೆ ಪುರುಷ ಅಂತ ಹೇಳಿದ್ರೆ ಜೀವ ಅಂತ ಅರ್ಥ. ಅದರಲ್ಲಿ ಪರಿಪೂರ್ಣನಾದ ಜೀವ ಅಂತ ಹೇಳಿದ್ರೆ ಭಗವಂತನ ಪ್ರಜ್ಞೆಯನ್ನ ಸ್ವೀಕರಿಸಿ ಅದರ ನಿಟ್ಟಿನಲ್ಲಿ ಮುಂದೆ ಹೋಗುವನೇ ಪರಿಪೂರ್ಣವಾದ ಒಬ್ಬ ಜೀವ. ಆದರೆ ಮನುಷ್ಯನಿಗೆ ಮಾತ್ರ ಅದು ತುಂಬಾ ಸುಲಭ, ಬೇರೆ ಜೀವರಾಶಿಗಳಿಗೆ ಅದು ತುಂಬಾ ಕಷ್ಟ. ಆದ ಕಾರಣ ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ಪೂರ್ಣವಾಗುವುದು ಯಾವಾಗ ಅಂತ ಹೇಳಿದ್ರೆ ಕಷ್ಟಗಳನ್ನೆಲ್ಲ ಸಹಿಸುವಾಗ. ಹೀಗೆಯೇ ತನ್ನ ಕುಟುಂಬದವರೊಡನೆ ಅಥವಾ ಇತರ ಆಪ್ತೇಷ್ಟರೊಡನೆ ಯುದ್ಧ ಮಾಡುವುದು ಕಷ್ಟವಾದರೂ ಅರ್ಜುನನು ಕ್ಷತ್ರಿಯನಾಗಿ ತನ್ನ ಕರ್ತವ್ಯದಲ್ಲೇ ಮುಂದುವರಿಯಬೇಕೆಂಬ ಉಪದೇಶವು ಇಲ್ಲಿದೆ. ಕರ್ತವ್ಯವನ್ನು ಬಿಡಲೇಬಾರದು. ವರ್ಣಾಶ್ರಮ ಧರ್ಮದ ಕರ್ತವ್ಯವಾಗಲಿ ಗೃಹಸ್ಥ ಧರ್ಮದ ಕರ್ತವ್ಯವಾಗಲಿ ಬಿಡಬಾರದು. ಅದರಲ್ಲಿ ಏನೇ ತೊಡಕಾದ್ರೂ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಬ್ರಾಹ್ಮಣನ ವೃತ್ತಿ ನಾವು ಬಿಡ್ತಾ ಇದ್ದೇವೆ, ಅಥವಾ ಕ್ಷತ್ರಿಯನ ವೃತ್ತಿ ನಾವು ಬಿಡ್ತಾ ಇದ್ದೇವೆ, ಶೂದ್ರನ ವೃತ್ತಿ ನಾವು ಬಿಡ್ತಾ ಇದ್ದೇವೆ. ನಾವು ಏನು ಮಾಡ್ತಿದ್ದೇವೆ? ಎಲ್ಲ ಕಲಸು ಮೇಲೋಗರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲನೂ ಚೌಚೌ ಬಾತ್ ಅಂತ ಹಿಂದಿಯಲ್ಲಿ ಹೇಳಿದಾಗ ಎಲ್ಲ ಕಲಸಿ 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 ನಮ್ಮ ಜೀವನ ಒಂದು ನಿಜವಾದ ಒಂದು ಮಾರ್ಗದಲ್ಲಿ ನಡೀತಾ ಇಲ್ಲ. ಏನು ಕೂಡ ಮಾಡ್ತೇವೆ, ಪರಧರ್ಮ ಮಾಡ್ತಿದ್ದೇವೆ. ನಮ್ಮದೇ ನಿಜವಾದ ನಮ್ಮ ದೇಹಕ್ಕೆ ಅನುಗುಣವಾದಂತಹ ಧರ್ಮವೇ ನಮಗೆ ಗೊತ್ತಿಲ್ಲ. ಇದು ಯಾಕೆ ಆಯ್ತು ಅಂತ ಹೇಳಿದ್ರೆ ವರ್ಣ ಸಂಕರದಿಂದ ಆಯ್ತು. ಹೀಗೆ 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 ಹೋಗ್ತಾ ಹೋಗ್ತಾ ಇನ್ನು ಇದು ಅಂತಹ ಪರಿಸ್ಥಿತಿಗೆ ತಲುಪ್ತದೆ. ಎಲ್ಲರೂ ತುಂಬಾ ನೀಚ ವೃತ್ತಿಯ ಕೆಲಸವನ್ನು ಮಾಡಬೇಕಾಗಿ ಬರ್ತದೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳ ಪಂಥದಲ್ಲಿ ಬಂದಂತಹ ಶ್ರೀಲ ಪ್ರಭುಪಾದರು ಇದನ್ನು ಮರುಸ್ಥಾಪನೆ ಮಾಡಬೇಕು, ವರ್ಣಾಶ್ರಮ ಧರ್ಮವನ್ನು ಹಾಗೆಯೇ ಭಾಗವತ ಧರ್ಮವನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಕಷ್ಟ, ಸುಲಭ ಇಲ್ಲ. ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ, ಇದು ಕಷ್ಟ ಆದರೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಚಿಕ್ಕ ಚಿಕ್ಕ ಹಕ್ಕಿ, ಅಂದ್ರೆ ಈ ಹಾರಾಡ್ತಾ ಇರುವಂತ ಒಂದು ಹಕ್ಕಿ ತನ್ನ ಮೊಟ್ಟೆಗಳನ್ನ ಸಮುದ್ರದ ಹತ್ತಿರ ಇಟ್ಟಿತಂತೆ. ಆದರೆ ಸಮುದ್ರವು ಆ ಮೊಟ್ಟೆಯನ್ನು ನುಂಗಿತು. ಗಿಳಿಗೆ, ಅಂದ್ರೆ ಹಕ್ಕಿಗೆ, ಗಿಳಿಯಲ್ಲ ಹಕ್ಕಿಗೆ ತುಂಬಾ ಸಂಕಟ ಆಯ್ತು. ಆ ಹಕ್ಕಿ ಏನಿದ್ರು ಆಗ್ಲಿ ಈ ಸಮುದ್ರ ರಾಜನಿಗೆ ಒಂದು ಪಾಠ ಕಳಿಸ್ಬೇಕು ಅಂತ ಹೇಳಿ ಸಮುದ್ರದ ನೀರನ್ನ ಬತ್ತಿಸಬೇಕು ಅಂತ ಹೇಳಿ ಪಣ ತೊಟ್ಟು ಸ್ವಲ್ಪ ಸ್ವಲ್ಪ ಕೊಕ್ಕಿನಲ್ಲಿ ನೀರನ್ನು ತಗೊಂಡು ಬಂದು ಈಚೆ ಹಾಕ್ಲಿಕ್ಕೆ ಶುರು ಮಾಡಿತಂತೆ. ಎಲ್ರೂ ನಗಾಡ್ಲಿಕ್ಕೆ ಹೊರಟರು. ಏನಪ್ಪಾ ಇವನು ಇಷ್ಟು ಚಿಕ್ಕ ಹಕ್ಕಿ ಏನು ಇಷ್ಟು ದೊಡ್ಡ ಸಾಗರವನ್ನು, ಏನು ಸಾಧ್ಯನಾ, ಇದು ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ನಗಾಡ್ತೇವೆ. ಈ ಸುದ್ದಿ ಹೋಯ್ತು ಎಲ್ಲಿಗೆ? ವಿಷ್ಣುವಿನ ಭಗವಂತನ ವಾಹನವಾದಂತಹ ಗರುಡನಿಗೆ ಈ ಸುದ್ದಿ ಹೋಯ್ತು. ಓ ಗರುಡ, ಅಯ್ಯೋ ನನ್ನ ಜನಾಂಗದಲ್ಲಿ ಇರುವಂತಹ ನನ್ನದೇ ಒಂದು ತಮ್ಮನ ತಂಗಿಯೋ ಆದಂತಹ ಇವಳಿಗೆ ಅಥವಾ ಇವನಿಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಬಂದು ಗರುಡ ಸಮುದ್ರ ರಾಜ ಹೊರಗೆ ಬಂದ ಸಮುದ್ರ ರಾಜನಿಗೆ ಹೇಳಿದ, ಅಪ್ಪಣೆ ಮಾಡಿದ, ನೀನು ಒಂದೋ ಆ ಮೊಟ್ಟೆಗಳನ್ನು ವಾಪಸ್ ಕೊಡು, ಇಲ್ಲದ್ರೆ ನಿನ್ನನ್ನು ನಾನು ಹಾಗೆ ಬತ್ತಿಸಿ ಬಿಡುತ್ತೇನೆ ಅಂತ ಹೇಳಿ ಜೋರು ಮಾಡಿದ. ಆಗ ಕೂಡ್ಲೆ ಸಮುದ್ರ ರಾಜ ಭಯಭೀತನಾಗಿ ಮೊಟ್ಟೆಯನ್ನು ವಾಪಸ್ ಕೊಟ್ಟ. ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನ ಸೇವೆಗೆ ಆಗೋದಿಲ್ಲ ಅಂತ ಇಲ್ಲ, ಸತತ ಪ್ರಯತ್ನ ಪಡಬೇಕು. ನಮ್ಮ ಈ ದೇಹ, ನಮ್ಮ ಮನಸ್ಸು, ಅಂದ್ರೆ ನಮ್ಮದು ನೋಡಿ, ನಾವು ಆತ್ಮ ಅಂತ ಹೇಳುದು ಒಂದು ಚಿಕ್ಕ ವಿಚಾರ. ಆತ್ಮಕ್ಕೆ ಏನು ಸಾಧ್ಯ ಇಲ್ಲ. ಅಂದ್ರೆ ಏನು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಭಗವಂತನ ಪ್ರಜ್ಞೆ ತನ್ನಿಂದ ತಾನೇ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಬೇಕು ಅಂತ ಹೇಳಿದ್ರೆ ಗುರು ಬೇಕು, ವೈಷ್ಣವರ ಸಂಘ ಬೇಕು. ಆ ವೈಷ್ಣವರ ಸಂಘವೇ ಯಾರು? ಗರುಡ ಬಂದಂತೆ. ಆಗ ನಮಗೇನಾಗ್ತದೆ? ಭಗವಂತನ ಕಡೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ನಮ್ಮ ಪ್ರಯತ್ನದಿಂದ ಸಾಧ್ಯ ಆಗುದಿಲ್ಲ. ಆದ ಕಾರಣ ನಾವು ಕಷ್ಟವನ್ನು ಸಹಿಸ್ತಾ ನಮ್ಮ ಧರ್ಮವನ್ನು ಈ ರೀತಿಯಲ್ಲಿ ಮಾಡ್ತಾ ಇದ್ರೆ ನಮಗೆ ವೈಷ್ಣವರ ಕೃಪೆ, ಭಗವಂತನ ಕೃಪೆ ಖಂಡಿತವಾಗಿ ಇರ್ತದೆ. ಚೈತನ್ಯ ಮಹಾಪ್ರಭುಗಳು 24ನೆಯ ವರ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರೂ ಅವರ ತರುಣ ಪತ್ನಿ ಮತ್ತು ವೃದ್ಧ ತಾಯಿ ಅವರನ್ನೇ ಅವಲಂಬಿಸಿದ್ದರು. ಅವರನ್ನು ನೋಡಿಕೊಳ್ಳಲು ಬೇರೆ ಯಾರೂ ಇರಲಿಲ್ಲ. ಆದರೂ ಚೈತನ್ಯ ಮಹಾಪ್ರಭುಗಳು ಒಂದು ಮಹಾ ಉದ್ದೇಶಕ್ಕಾಗಿ ಸನ್ಯಾಸಿಗಳಾದರು. ಅಂದ್ರೆ ಉದ್ದೇಶ ದೊಡ್ಡದಿದ್ರೆ ಅದನ್ನು ಮಾಡಬೇಕು. ಮತ್ತು ತಮ್ಮ ಉನ್ನತ ಕರ್ತವ್ಯಗಳ ಪಾಲನೆಯಲ್ಲಿ ದೃಢವಾಗಿದ್ದರು. ಐಹಿಕ ಬಂಧನದಿಂದ ಮುಕ್ತಿ ಪಡೆಯುವ ಮಾರ್ಗ ಇದೆ. ಯಾಕೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ್ರು ಅಂದ್ರೆ ಅವರು ಅಷ್ಟು 24 ವಯಸ್ಸಿನವರು ಹೀಗೆ ಭಗವಂತನ ಬಗ್ಗೆ ಪ್ರಚಾರ ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ ಅವರು ಪ್ರಚಾರ ಮಾಡುವುದನ್ನು ಯಾರು ಇಷ್ಟಪಡ್ತಿರ್ಲಿಲ್ಲ. ಯಾಕೆಂದ್ರೆ ಅವರು ಭಾವ ಪರವಶರಾಗಿ ಭಗವಂತನ ಲೀಲೆ ಸ್ಮರಣೆ ಮಾಡ್ತಾ ಇದ್ರು. ಆಗ ಏನು ಅಲ್ಲಿ ಅವರು ಇರುವಂತಹ ಜಾಗದಲ್ಲಿ ಏನು ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ
ಈ ತರ ಎಲ್ಲ ಮಾಡುವವರು ಹುಚ್ಚರು ಅಂತೇಳಿ. ಅಂದ್ರೆ ಗೃಹಸ್ಥನಾಗಿ ಹೀಗೆ ಮಾಡ್ತಾ ಇದ್ರೆ ಅವನಿಗೆ ಗೃಹ ಜೀವನದಲ್ಲಿ ನಿಜವಾದ ಬೆಲೆ ಇರುವುದಿಲ್ಲ. ಆದ ಕಾರಣ ಸನ್ಯಾಸ ಸ್ವೀಕರಿಸಬೇಕು ಅಂತ ಹೇಳಿ ಯಾರೋ ಒಬ್ರು ಮಹಾನ್ ಭಾವರು ಮಹಾಪ್ರಭುಗಳಿಗೆ ಹೇಳಿದ್ರು. ಆಗ ಮಹಾಪ್ರಭುಗಳಿಗೆ ಇದು ಹೌದು ಉದ್ದೇಶ. ಯಾಕೆಂದ್ರೆ ಅವರ ಉದ್ದೇಶ ಏನಾಗಿತ್ತು? ಎಲ್ಲರಿಗೂ ಭಗವತ್ ಪ್ರಜ್ಞೆಯನ್ನು ಕೊಡುವುದು ಮಹಾ ಉದ್ದೇಶವಾಗಿತ್ತು. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಕೂಡ ಅವರು ಆ ವೃದ್ಧಾಪ್ಯದಲ್ಲಿ ಸನ್ಯಾಸ ಸ್ವೀಕರಿಸಿ ನಮಗೆಲ್ಲ ಎಷ್ಟು ಸಹಾಯ ಮಾಡಿದ್ದಾರೆ. ನಮಗೆಲ್ಲರಿಗೂ ಈ ಭಗವಂತನ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಮೂಲ ಕಾರಣವೇ ಶ್ರೀಲ ಪ್ರಭುಪಾದರು. ಅವರು ಅಂಥ ವೃದ್ಧಾಪ್ಯದಲ್ಲಿ ಅವರ ದೇಹದ ಸಾಮರ್ಥ್ಯವನ್ನು ಲೆಕ್ಕಿಸದೆ ಬೇರೆ ದೇಶಕ್ಕೆ ಹಡಗಿನಲ್ಲಿ ಯಾನ ಮಾಡಿ ಎಷ್ಟೋ ಸಲ ಹೃದಯಾಘಾತದಿಂದ 3-4 ಸಲ ಹೃದಯಾಘಾತದಿಂದ ತಪ್ಪಿಸಿಕೊಂಡು ಭಗವಂತನ ಒಂದು ಕೃಪೆಯಿಂದ ನಮಗೆಲ್ಲರಿಗೂ ಇದು ಸಿಗುವ ಹಾಗದಂತಹ ಒಂದು ದೃಢ ಸಂಕಲ್ಪದಿಂದ ಅವರು ಮಾಡಿದ್ದಾರೆ. ಇವರದ್ದೆಲ್ಲ ಉದಾಹರಣೆಗಳನ್ನು ನಾವು ತಕೊಂಡು ಅವರನ್ನ ಅನುಸರಿಸಬೇಕು, ಅನುಕರಣೆ ಮಾಡಬಾರದು, ಅನುಸರಿಸಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮುಂದೆ ಹೋಗೋಣ. ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ತನಯೋಸ್ತತ್ವದರ್ಶಿಭಿಃ. ಅನುವಾದ: ಅಸ್ತಿತ್ವದಲ್ಲಿ ಇಲ್ಲದಿರುವುದು ಯಾವುದು? ಇಲ್ಲದಿರುವುದು ಈ ದೇಹ ಐಹಿಕ ದೇಹ ಉಳಿಯುವುದಿಲ್ಲ. ಮತ್ತು ನಿರಂತರವಾದದ್ದು ಅಂದ್ರೆ ನಿರಂತರವಾಗಿರುವುದು ಯಾವುದು? ಯಾವತ್ತೂ ಅದಕ್ಕೆ ಸಾವಿಲ್ಲದ್ದು ಯಾವುದು? ಆತ್ಮ. ಅದಕ್ಕೆ ಯಾವುದೇ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಯಾರು ಆ ನಿರ್ಣಯಕ್ಕೆ ಬಂದಿದ್ದಾರೆ? ಧೀರರು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಅಸ್ತಿತ್ವದಲ್ಲಿ ಇಲ್ಲದಿರುವುದು ಅಂದರೆ ದೇಹ ಉಳಿಯುವುದಿಲ್ಲ. ನಿರಂತರವಾದದ್ದು ಅಂದರೆ ಆತ್ಮ, ಅದಕ್ಕೆ ಬದಲಾವಣೆ ಇಲ್ಲ ಎಂದು ಅಧ್ಯಯನ ಮಾಡಿ ನಿರ್ಣಯಕ್ಕೆ ಬಂದಿದ್ದಾರೆ ಧೀರರು. ಭಾವಾರ್ಥ: ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ. ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ. ಆದರೆ ಉಳಿವು ಅಂತ ಕಾಣುವುದು ಯಾವಾಗ? ಅದು ಆತ್ಮ ಇದ್ದ ಕಾರಣ. ಈಗ ನಾವೆಲ್ಲ ನೋಡಿ, ಚಿಕ್ಕ ವಯಸ್ಸಿನಿಂದ ಮುಪ್ಪಾಗುವ ತನಕ ನಮ್ಮ ದೇಹ ಇದೆ, ಅದು ಉಳಿದಿದೆ. ಯಾಕೆ ಉಳಿದಿದೆ ಅಂತ ಹೇಳಿದ್ರೆ ಅದು ಸಾಯಲಿಲ್ಲ ಅಂತಲ್ಲ, ಪ್ರತಿ ಕ್ಷಣ ಸಾಯ್ತಾ ಉಂಟು. ಆತ್ಮ ಅದರ ಒಳಗೆ ಇರುವ ಕಾರಣ ಅದು ಏನ್ ಹೇಳ್ತಾರೆ, ಅದಕ್ಕೆ ಮರುಜೀವನ ಆಗ್ತಾ ಇರ್ತದೆ. ಶಾಸ್ತ್ರ ವಿಜ್ಞಾನ ಕೂಡ ಹೇಳ್ತದೆ ಪ್ರತಿಯೊಂದು ನಿಮಿಷ ತುಂಬಾ ಸೆಲ್ಸ್ ಸಾಯ್ತವೆ, ಆಮೇಲೆ ರಿಜುವಿನೇಟ್ ಆಗ್ತದೆ, ಸಾಯ್ತದೆ ಹುಟ್ಟುತ್ತದೆ. ದೇಹದ ಒಳಗೆ ಇರುವಂತಹ ಸೆಲ್ಗಳು ಸಾಯ್ತವೆ ಹುಟ್ಟುತ್ತದೆ. ಅಂದ್ರೆ ನಿರಂತರವಾಗಿ ದೇಹ ಬದಲಾವಣೆ ಆಗ್ತಾ ಉಂಟು. ಕೊನೆಗೆ ಆ ಬದಲಾವಣೆಗೆ ಮುಕ್ತಿ ಯಾವಾಗ? ಆ ಬದಲಾವಣೆ ಮುಕ್ತಿಯೇ ದೇಹದ ಸಾವು. ಯಾವುದು ದೇಹದ ಸಾವು? ಆ ಬದಲಾವಣೆ ಆಗುತ್ತಿರುವಂತಹ ದೇಹಕ್ಕೆ ಸಾವು. ಜೀವ ಕಣಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಪ್ರತಿ ಕ್ಷಣವೂ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ ಎನ್ನುವುದನ್ನು ಆಧುನಿಕ ವಿಜ್ಞಾನವು ಒಪ್ಪುತ್ತದೆ. ಆ ಜೀವಕಣ ಅಂದ್ರೆ ಸೆಲ್ಸ್. ಹೀಗೆ ದೇಹವು ಬೆಳವಣಿಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತದೆ. ಆದರೆ ಆತ್ಮವು ನಿರಂತರವಾದದ್ದು. ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏನೇ ಬದಲಾವಣೆಗಳಾದರೂ ಆತ್ಮವು ಒಂದೇ ರೀತಿ ಉಳಿಯುತ್ತದೆ. ಭೌತದ್ರವ್ಯಕ್ಕೂ ಆತ್ಮಕ್ಕೂ ಇದೇ ವ್ಯತ್ಯಾಸ. ಸ್ವಭಾವತಃ ದೇಹವು ಸದಾ ಬದಲಾವಣೆ ಹೊಂದುತ್ತಿರುತ್ತದೆ, ಆತ್ಮವು ನಿರಂತರವಾಗಿರುತ್ತದೆ. ಸಾಕಾರವಾದಿಗಳಾಗಲಿ ನಿರಾಕಾರವಾದಿಗಳಾಗಲಿ ಎಲ್ಲ ದಾರ್ಶನಿಕರು ಈ ನಿರ್ಣಯವನ್ನು ಸ್ಥಾಪಿಸಿದ್ದಾರೆ. ದೇಹ ನಶ್ವರ, ಆತ್ಮ ಶಾಶ್ವತ ಅಂತ ಹೇಳಿ ಸಾಕಾರವಾದಿಗಳಾಗ್ಲಿ ನಿರಾಕಾರವಾದಿಗಳಾಗ್ಲಿ ಒಮ್ಮತವಾಗಿ ಒಪ್ಪುವಂಥದ್ದು. ಆದರೆ ಯಾರು ಏನು ಒಪ್ಪುವುದಿಲ್ಲ? ಭಗವಂತನಿಗೊಂದು ಆಕಾರ ಇದೆ ಅಂತ ಹೇಳಿ ಒಪ್ಪುವುದಿಲ್ಲ. ಯಾರು? ನಿರಾಕಾರವಾದಿಗಳು. ಅದು ಮೂರ್ಖರಾಗುವಂಥ ಲಕ್ಷಣ. ವಿಷ್ಣು ಪುರಾಣದಲ್ಲಿ 2.12.38 ವಿಷ್ಣುವಿಗೂ ಅವನ ವಾಸಸ್ಥಾನಗಳಿಗೂ ಸ್ವಯಂ ಪ್ರಭೆಯುಳ್ಳ ಆಧ್ಯಾತ್ಮಿಕ ಅಸ್ತಿತ್ವವಿದೆ ಎಂದು ಹೇಳಿದೆ. ಜ್ಯೋತಿಂಷಿ ವಿಷ್ಣುರ್ಭುವನಾನಿ ವಿಷ್ಣು ಅಂದ್ರೆ ಸ್ವಯಂ ಪ್ರಭೆ ಇದೆ, ನಮಗೆ ಪ್ರಭೆ ಇಲ್ಲ. ನಾವೊಂದು ಕತ್ತಲೆ ರೂಮ್ ಇದ್ರೆ ನಾವು ಹೋದ ಕೂಡಲೇ ಬೆಳಕಾಗುವುದಿಲ್ಲ. ಆದ್ರೆ
ಭಗವಂತ ಮತ್ತು ಭಗವಂತನ ಧಾಮ ಸಂಪೂರ್ಣ ಜ್ಯೋತಿಮಯವಾಗಿದೆ. ಸಂಪೂರ್ಣ ಅಲ್ಲಿ ಏನು ಕ್ಯಾಂಡಲು ಬೇಡ, ವಿದ್ಯುತ್ ಬೇಡ, ಏನು ಬೇಡ. ಅಲ್ಲಿ ಭಗವಂತ ಇದ್ರೆ ಸಾಕು, ಭಗವಂತನ ಅನುಯಾಯಿಗಳಾದ ವೈಷ್ಣವರೆಲ್ಲ ಇದ್ರೆ ಸಾಕು, ಅಲ್ಲಿ ಸಂಪೂರ್ಣ ಬೆಳಕು ಇರ್ತದೆ. ಅಸ್ತಿತ್ವ ಇಲ್ಲ ಎನ್ನುವ ಶಬ್ದಗಳು ಚೇತನ ಮತ್ತು ಜಡ ವಸ್ತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅಸ್ತಿತ್ವ ಇದೆ ಅಂತ ಹೇಳಿದ್ರೆ ಚೇತನ, ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಜಡ. ಅರ್ಥ ಆಯ್ತಲ್ಲ? ನಾನು ಅಸ್ತಿತ್ವವಿದೆ ಎಂಬ ವಾಕ್ಯವನ್ನು ಓದಿರ್ಲಿಲ್ಲ ಪದವನ್ನು. ಸತ್ಯವನ್ನು ಕಾಣುವ ಎಲ್ಲರ ಮಾತು ಇದೆ. ಅಜ್ಞಾನದ ಪ್ರಭಾವದಿಂದ ದಿಗ್ಭ್ರಮೆಯಾದ ಎಲ್ಲ ಜೀವಿಗಳಿಗೆ ಭಗವಂತನ ಮಾರ್ಗದರ್ಶನದ ಪ್ರಾರಂಭ ಇದೆ. ಇದೇ ಮೊದಲನೇ ಪ್ರಾರಂಭ. ಇದೇ ಭಗವಂತನ ಆಧ್ಯಾತ್ಮಿಕ ಜ್ಞಾನ ಪಡೆಯಲಿಕ್ಕೋಸ್ಕರ ಮೊದಲನೇ ಪ್ರಾರಂಭ ಯಾವುದು? ಇದೆ. ಯಾವುದು? ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸ ಕಂಡುಕೊಳ್ಳುವುದು. ಆತ್ಮವು ನಿರಂತರ ಆತ್ಮ ಮತ್ತು ದೇಹದ ವ್ಯತ್ಯಾಸ ಕಂಡುಕೊಳ್ಳುವುದು. ದೇಹವು ನಿರಂತರ ಇಲ್ಲ, ಅಶಾಶ್ವತ, ಆತ್ಮವು ಶಾಶ್ವತ ಅಂತ ಹೇಳುವಂತಹ ವಿಚಾರವೇ ಮೊದಲನೆಯ ಪ್ರಾರಂಭದ ಮೆಟ್ಟಿಲು. ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ ಪೂಜಿಸುವವನು ಮತ್ತು ಪೂಜನೀಯನಾದವನು ಇವರ ನಿರಂತರ ಸಂಬಂಧವನ್ನು ಮತ್ತೆ ಸ್ಥಾಪಿಸಬೇಕು. ಪೂಜಿಸುವವನು ಯಾರು? ಆತ್ಮ. ಪೂಜನೀಯನಾದವನು ಯಾರು? ಭಗವಂತ ಅಂದ್ರೆ ಅವರ ನಡುವಿನ ಸಂಬಂಧ ಕೂಡ ನಾವು ಚೆನ್ನಾಗಿ ನಮ್ಮ ಮತ್ತು ಭಗವಂತನೊಡಗಿನಿರುವ ಸಂಬಂಧವನ್ನ ಸ್ಥಾಪಿಸಬೇಕು. ಇದರ ಪರಿಣಾಮವಾಗಿ ವಿಭಿನ್ನ ಅಂಶಗಳಷ್ಟೇ ಆದ ಜೀವಿಗಳು ಮತ್ತು ದೇವೋತ್ತಮ ಪರಮ ಪುರುಷನ ನಡುವಿನ ವ್ಯತ್ಯಾಸದ ಅರಿವು ಖಚಿತವಾಗುತ್ತದೆ. ಭಗವಂತ ವಿಭು, ನಾವು ಅಣು. ನಾವು ಅಣು ಅಂದ್ರೆ ನೋಡಿ, ನಾವು ಈ ದೇಹದ ಒಳಗೆ ಮಾತ್ರ ಇದ್ದೇವೆ. ಈ ಆತ್ಮವು ಈ ದೇಹದ ಒಳಗೆ ಮಾತ್ರ ಇದೆ. ಅದಕ್ಕೊಂದು ಉದಾಹರಣೆ, ಒಂದು ಕೋಣೆಯಲ್ಲಿ ಟ್ಯೂಬ್ ಲೈಟ್ ಅಥವಾ ಒಂದು ಲೈಟ್ ಇದೆ ಅಂತ ತಿಳ್ಕೊಳ್ಳಿ. ಆ ಲೈಟು ಇಡೀ ರೂಮಿಗೆ ಪ್ರಕಾಶ ಕೊಡ್ತದೆ. ಆ ಲೈಟು. ಹಾಗೆ ಹೇಳಿ, ಆ ಲೈಟೇ ರೂಮಾ? ಅಲ್ಲ. ಆ ಲೈಟೇ ರೂಮಾ? ಅಲ್ಲ. ಆ ಪ್ರಕಾಶವೇ ಲೈಟಾ? ಅಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇಹ, ಆತ್ಮವೇ ದೇಹ ಅಲ್ಲ. ಆಮೇಲೆ ಆತ್ಮದಿಂದ ಆಗುವಂತಹ ಒಂದು ಚೈತನ್ಯ ನಮ್ಮ ಇಡೀ ದೇಹಕ್ಕೆ ತಲುಪಿದೆಯಲ್ಲ, ಇಡೀ ದೇಹದಲ್ಲಿ ಚೈತನ್ಯ ಇದೆಯಲ್ಲ, ಅದು ಲೈಟ್ ಇದ್ದ ಹಾಗೆ. ಆದರೆ ಟ್ಯೂಬು ಅಂತ ಹೇಳುದು ಆತ್ಮ. ಅದಕ್ಕೊಂದು ದೇಹ ಇದೆ. ಆ ಆತ್ಮಕ್ಕೊಂದು ದೇಹ ಸೂಕ್ಷ್ಮ, ಆ ಆತ್ಮಕ್ಕೆ ದೇಹ ಇದೆ. ಅದನ್ನೇ ಹೇಳುವಂಥದ್ದು ಟ್ಯೂಬಿನ ಒಂದು ಆಕಾರ. ರೂಮಿಗೆ ಒಂದು ದೇಹ ಇದೆ, ರೂಮಿನ ಆಕಾರ. ಅದರ ಒಳಗೆ ಇರುವಂಥದ್ದು ಪ್ರಜ್ಞೆ ಅಥವಾ ಶಕ್ತಿ ಅಥವಾ ಚೈತನ್ಯ, ಜೀವದ ಶಕ್ತಿ. ಅರ್ಥ ಆಗ್ತಾ ಉಂಟಲ್ಲ? ಅದೇ ಜೀವದ ಶಕ್ತಿ. ಹಾಗೆ ಅಂತ ಹೇಳ್ಕೊಂಡು ಏನ್ ಹೇಳ್ತಾರೆ ಕೆಲವರು, ಏನ್ ಹೇಳ್ತಾರೆ ಮಾಯಾವಾದಿಗಳು? ಏನು ಇಲ್ಲ, ಜೀವಕ್ಕೆ ಏನು ಆಕಾರವೇ ಇಲ್ಲ ಅಂತ. ಇಲ್ಲ, ಆಕಾರ ಇದೆ ಅಂತೇಳಿ ಉದಾಹರಣೆಯಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ ಕಾರಣ ನಮಗೆ ದೇಹದಲ್ಲಿ ಎಲ್ಲೋ ಒಂದು ಕಡೆ ನೋವಾಗ್ತಾ ಉಂಟು ಅಂತ ಹೇಳಿದ್ರೆ ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅದು ಪ್ರಜ್ಞೆಯ ಮೂಲಕ. ಉದಾಹರಣೆಗೆ ನಮಗೆ ಜ್ವರ ಬಂದಿರ್ತದೆ. ಜ್ವರ ಬಂದಿರುವಾಗ ಇಡೀ ದೇಹದ ಜ್ವರ ತುಂಬಾ ಬಿಸಿ ಏರಿದೆ. ತಲೆಗೆ ಒಂದು ತಣ್ಣೀರು ಬಟ್ಟೆ ಹಾಕಿದ್ರೆ ಜ್ವರ ಇಳಿತದೆ. ಏನು ಇಡೀ ದೇಹಕ್ಕೆ ಕಟ್ಟಿದ? ಇಲ್ಲ, ಇಷ್ಟೇ ಕಡೆ ಹಾಕಿದೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಕೂಡ ಆತ್ಮ ಎಲ್ಲಾ ಕಡೆಗೆ ಎನರ್ಜಿಯನ್ನು ಕೊಡ್ತಾ ಇದೆ. ಆ ಎನರ್ಜಿ ಹೋಗುವಾಗ ಅದೇ ಸಾವು. ಮನುಷ್ಯನು ತನ್ನನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿಕೊಂಡರೆ ಪರಾತ್ಪರನ ಸ್ವರೂಪವನ್ನು ತಿಳಿದುಕೊಳ್ಳಬಹುದು. ಅಂದ್ರೆ ತನ್ನನ್ನು ತಾನು, ಅಂದ್ರೆ ಆತ್ಮವನ್ನು ಯಾರು ಅಧ್ಯಯನ ಮಾಡುತ್ತಾರೋ, ಆತ್ಮವನ್ನು ಚೆನ್ನಾಗಿ ಸತ್ ಚಿತ್ ಆನಂದ ಸ್ವರೂಪಿಯಾದ ಆತ್ಮವು ಚಿಕ್ಕ ಅಣು ಅಂತ ಹೇಳಿ ಯಾರಿಗೆ ಅರ್ಥ ಆಗ್ತದೋ ಆಗ ಅವನಿಗೆ ಪರಮಾತ್ಮ ವಿಭೂ ಅಂತ ಹೇಳಿ ಅರ್ಥ ಆಗ್ತದೆ. ತನ್ನ ಮತ್ತು ಪರಾತ್ಪರನ ನಡುವಿನ ವ್ಯತ್ಯಾಸವು ಭಾಗಾಂಶದ ಮತ್ತು ಪೂರ್ಣವಾದುದರ ನಡುವಿನ ವ್ಯತ್ಯಾಸ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸೂರ್ಯನ ಕಿರಣಗಳು ಒಂದೇ ಅಲ್ಲ. ಆದರೆ ಸೂರ್ಯ ಇಲ್ಲದಿದ್ದರೆ ಸೂರ್ಯನ ಕಿರಣ ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಅಥವಾ ಭಗವಂತ ಇಲ್ಲದಿದ್ದರೆ ಈ ಜೀವಗಳಿಲ್ಲ. ಜೀವಗಳೆಲ್ಲ, ನಾವೆಲ್ಲ ಭಗವಂತನ ಅಂಶ. ವೇದಾಂತ ಸೂತ್ರಗಳಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಪರಾತ್ಪರನನ್ನು ಎಲ್ಲ ಉದ್ಗಮಗಳ ಮೂಲ ಎಂದು ಒಪ್ಪಿಕೊಳ್ಳಲಾಗಿದೆ. ಎಲ್ಲ ಮೂಲಗಳ ಮೂಲ, ಎಲ್ಲ ಉದ್ಮಗಳ ಎಲ್ಲ ಕಡೆ ಎಲ್ಲೆಲ್ಲಿ ಜನನ ಮರಣಾದಿಗಳು ನಡೀತಾ ಎಲ್ಲದಕ್ಕೂ ಕಾರಣ ಭಗವಂತ. ಇಂತಹ ಉದ್ಗಮಗಳು
ಉತ್ತಮವಾದ ಮತ್ತು ಕೆಳಮಟ್ಟದ ಪ್ರಕೃತಿ ಸರಣಗಳಿಂದ ಅನುಭವವಾಗುತ್ತದೆ. ಇಂತಹ ಉದ್ಗಮಗಳು ಉತ್ತಮವಾದ ಮತ್ತು ಕೆಳಮಟ್ಟದ ಪ್ರಕೃತಿ ಸರಣಿಗಳಿಂದ ಅನುಭವವಾಗುತ್ತದೆ. 7ನೆಯ ಅಧ್ಯಾಯದಲ್ಲಿ ತೋರಿಸಿಕೊಡುವಂತೆ ಜೀವಿಗಳು ಉತ್ತಮ ಪ್ರಕೃತಿಗೆ ಸೇರಿದವು. ಯಾರು? ಜೀವಿಗಳು ಉತ್ತಮ ಪ್ರಕೃತಿಗೆ ಸೇರಿದವು. ಪರಾಪ್ರಕೃತಿ. ಆಮೇಲೆ ಅಪರಾಪ್ರಕೃತಿ ಯಾವುದು? ಅಪರಾಪ್ರಕೃತಿ ಅಂತ ಹೇಳಿದ್ರೆ ಈ ಸೃಷ್ಟಿ ಚೈತನ್ಯಕ್ಕೂ ಚೈತನ್ಯಶಾಲಿಯಾದುದಕ್ಕೂ ವ್ಯತ್ಯಾಸವಿಲ್ಲದಿದ್ದರೂ ಚೈತನ್ಯಶಾಲಿಯಾದದ್ದು ಪರಮೋಚ್ಚವೆಂದು ಸ್ವೀಕರಿಸಲಾಗಿದೆ ಮತ್ತು ಚೈತನ್ಯ ಅಥವಾ ಪ್ರಕೃತಿಯನ್ನು ಅಧೀನವಾದದ್ದು ಎಂದು ಸ್ವೀಕರಿಸಲಾಗಿದೆ. ನೋಡೋಣ ಈಗ ಏನು ಅಂತ ಹೇಳಿದರೆ, ಇಲ್ಲಿ 2 ರೀತಿಯ ಪ್ರಕೃತಿ ಇದೆ. ಒಂದು ಭಿನ್ನ ಪ್ರಕೃತಿ ಅಂತ ಹೇಳಿದ್ರೆ ಭೂಮಿ, ಆಪ, ನಲೋ, ವಾಯು, ಖಮ್ಮನೋ, ಬುದ್ಧಿ ಏವಚ. ನಮಗೆ ಇರುವಂತಹ ಭೂಮಿ ಅಂದ್ರೆ ಪೃಥ್ವಿ ತತ್ವ, ವಾಯು ತತ್ವ, ಈ ಎಲ್ಲ ಪಂಚತತ್ವಗಳು. ಪಂಚತತ್ವ ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಅಲ್ಲ, ಈ ಪಂಚ ಅಂದ್ರೆ ಪಂಚಮಹಾಭೂತಗಳು ಮತ್ತು ಪಂಚಮಹಾಭೂತಗಳು ಮತ್ತು ಮನಸ್ಸು, ಇಂದ್ರಿಯಗಳು, ಮನಸ್ಸು, ಇದೆಲ್ಲ ಉಚ್ಚ ಅಲ್ಲ, ನೀಚ. ಭಗವಂತನ ಕೆಳಗಿನ ಶಕ್ತಿ ಅದು. ಮೇಲಿನ ಶಕ್ತಿ ಯಾವುದು? ಜೀವ. ನಾವೆಲ್ಲರೂ ಆತ್ಮಗಳು. ಮೇಲಿನ ಶಕ್ತಿ ಚೈತನ್ಯಕ್ಕೂ ಚೈತನ್ಯಶಾಲಿಯಾದುದಕ್ಕೂ ವ್ಯತ್ಯಾಸವಿಲ್ಲದಿದ್ದರೂ ಚೈತನ್ಯಶಾಲಿಯಾದದ್ದನ್ನು ಪರಮೋಚ್ಚವೆಂದು ಸ್ವೀಕರಿಸಲಾಗಿದೆ ಮತ್ತು ಚೈತನ್ಯ ಅಥವಾ ಪ್ರಕೃತಿಯನ್ನು ಅಧೀನವಾದದ್ದು ಎಂದು ಸ್ವೀಕರಿಸಲಾಗಿದೆ. ನಾವು ಭಗವಂತನ ಅಧೀನ, ಚೈತನ್ಯ. ಆದುದರಿಂದ ಒಡೆಯ ಮತ್ತು ಸೇವಕರಲ್ಲಿ ಸೇವಕ ಯಾವಾಗಲೂ ಅಧೀನನಾಗಿರುವಂತೆ ಜೀವಿಗಳು ಯಾವಾಗಲೂ ಪರಮ ಪ್ರಭುವಿನ ಅಧೀನ. ಅಜ್ಞಾನವು ಮುಸುಕಿದಾಗ ಇಂತಹ ತಿಳಿಯಾದ ವಿದ್ಯೆಯನ್ನು ಗ್ರಹಿಸಲಾಗುವುದಿಲ್ಲ. ಇಂತಹ ಸೂಕ್ಷ್ಮವಾದ ವಿಚಾರವನ್ನ ನಮ್ಮ ಮನಸ್ಸಿನಲ್ಲಿ ಅಜ್ಞಾನ ತುಂಬಿಕೊಂಡಿದ್ರೆ ಅದು ಸಾಧ್ಯವೇ ಇಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಚಿಕ್ಕ ಮಗು ಬೆಂಕಿಗೆ ಕೈ ಒಡ್ತಾ ಇರ್ತದೆ, ಯಾಕೆಂದ್ರೆ ಅದಕ್ಕೆ ಬೆಂಕಿ ಸುಡ್ತದೆ ಅಂತ ಒಮ್ಮೆ ಆದ್ರೂ ಸಹ ಪುನಃ ಪುನಃ ಕೊಡ್ತಾ ಇರ್ತದೆ. ಅದಕ್ಕೆ ಗೊತ್ತಾಗೋದಿಲ್ಲ, ನೆನಪಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಒಂದು ಸ್ವಲ್ಪ ದಿನ ಆಗುವಾಗ ಅದಕ್ಕೆ ಮರ್ತೋಗ್ತದೆ. ತುಂಬಾ ಚಿಕ್ಕ ಮಗು, ಯಾಕಂದ್ರೆ ಎಲ್ಲ ಹೊಳೆಯೋದೇ ಚೆನ್ನಾಗಿ ಕಾಣ್ತಾ ಇದೆ, ಮುಟ್ಟುತ್ತಾ ಇರ್ತದೆ. ಯಾಕಂದ್ರೆ ಅದು ಅಜ್ಞಾನ ತುಂಬಿರುತ್ತದೆ. ಇಂತಹ ಅಜ್ಞಾನವನ್ನು ಹೊಡೆದು ಓಡಿಸುವುದಕ್ಕಾಗಿ ಎಲ್ಲ ಕಾಲದ ಎಲ್ಲ ಜೀವಿಗಳ ಜ್ಞಾನೋದಯಕ್ಕಾಗಿ ಭಗವಂತನು ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ. ಭಗವದ್ಗೀತೆಯನ್ನು ಉಪದೇಶಿಸಿದ್ದೇ ಯಾಕೆ? ಎಲ್ಲಾ ಜೀವಿಗಳಿಗೆ, ಯಾವುದೋ ಒಂದು ಪ್ರಾಂತದ ಒಂದು ಜಾಗೆಯಲ್ಲಿರುವಂತಹ ಯಾವುದೋ ಒಂದು ಜೀವಿಗಳಿಗೆಲ್ಲ, ಎಲ್ಲ ಜೀವಿಗಳಿಗೆ, ಮನುಷ್ಯನಾಗ್ಲಿ ಪ್ರಾಣಿಗಳಾಗ್ಲಿ ಯಾರಿಗಾಗ್ಲಿ ಎಲ್ಲರಿಗೋಸ್ಕರ ಈ ಭಗವದ್ಗೀತೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವಾಗ ಜೋರಾಗಿ ಹೇಳ್ತಾ ಇದ್ರು. ಯಾಕೆ ಜೋರಾಗಿ ಹೇಳ್ತಾ ಇದ್ರು ಅಂದ್ರೆ, ಬೇರೆಲ್ಲ ಜೀವರಾಶಿಗಳಿಗೆ ಅಂದ್ರೆ ಆ ಕಂಪನದಿಂದ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಕಂಪನ ಆಗ್ತದೆ ಅಥವಾ ಕೇಳಲಿಕ್ಕೆ ಆಗ್ತದೆ. ಕೆಲವರಿಗೆ ಕಿವಿ ಗಟ್ಟಿ ಇರುವುದಿಲ್ಲ. ಆ ಹರೇ ಕೃಷ್ಣ ಮಹಾಮಂತ್ರದ ಕಂಪನದಿಂದ, ಆ ಕಂಪನ, ಆಧ್ಯಾತ್ಮಿಕ ಕಂಪನ ಅವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಭಗವಂತನ ಸ್ಮರಣೆ ಮಾಡುವಂತೆ ಮಾಡುತ್ತದೆ. ಶ್ಲೋಕ 17 ಮಾಡಿ ಇವತ್ತಿನ ನಿಲ್ಲಿಸೋಣ. ಅವಿನಾಶೀತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ಅನುವಾದ: ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ದೇಹವನ್ನು ವ್ಯಾಪಿಸಿದ್ಯಾವುದು ಅದು ಅವಿನಾಶಿ. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ದೇಹವನ್ನು ವ್ಯಾಪಿಸಿದ್ಯಾವುದು? ಪ್ರಜ್ಞೆ. ಆ ಪ್ರಜ್ಞೆ ಎಲ್ಲಿಂದ ಬಂತು? ಆತ್ಮದಿಂದ. ಭಾವಾರ್ಥ: ಈ ಶ್ಲೋಕವು ದೇಹವನ್ನೆಲ್ಲ ಆವರಿಸಿರುವ ಆತ್ಮದ ನಿಜವಾದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ. ಆತ್ಮ ಹೃದಯದಲ್ಲಿ ಇದ್ದು ಇಡೀ ದೇಹಕ್ಕೆ ಪಸರಿಸಿದೆ. ಆದರೆ ಭಗವಂತ ಎಲ್ಲರ ದೇಹದಲ್ಲಿದ್ದ. ನೋಡಿ, ಭಗವಂತ ಎಲ್ಲರ ದೇಹದಲ್ಲಿರುವಂತಹ ಜ್ಞಾನ ಭಗವಂತನಿಗಿದೆ. ನಮಗೆ ನಮ್ಮ ದೇಹದಲ್ಲಿರುವಂತಹ ಜ್ಞಾನ ಮಾತ್ರ, ನಮ್ಮ ದೇಹದ ಜ್ಞಾನ ಮಾತ್ರ ಇದೆ. ಭಗವಂತನಿಗೆ ಚರಾಚರಗಳ ದೇಹಗಳ ಎಲ್ಲ ಆಗು ಹೋಗುಗಳು ಅವನಿಗೆ ಗೊತ್ತಾಗ್ತದೆ. ಅದಕ್ಕೆ ಭಗವಂತ ವಿಭು, ನಾವು ಅಣು. ದೇಹವನ್ನೆಲ್ಲ ನಾವು ಭಗವಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇಹವನ್ನೆಲ್ಲ ವ್ಯಾಪಿಸಿರುವುದು ಯಾವುದು ಎಂದು ಎಲ್ಲರಿಗೂ ಗೊತ್ತು. ಇದು ಪ್ರಜ್ಞೆ. ಭಾಗಶಃ ಅಥವಾ ಪೂರ್ಣವಾಗಿ ದೇಹವು ಅನುಭವಿಸುವ ನೋವು ಮತ್ತು ಸುಖಗಳ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಪ್ರಜ್ಞೆಯು, ಇದೀಗಾಗಲೇ ಡಿಸ್ಕಷನ್ ಮಾಡಿದ್ದೆವು ನಾವು, ಪ್ರಜ್ಞೆಯು ಆವರಿಸಿರುವುದು ಆಯಾ ಮನುಷ್ಯನ ದೇಹದಲ್ಲಿ ಮಾತ್ರ. ಒಂದು ದೇಹದ ನೋವುಗಳು, ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ. ಅಂದ್ರೆ ನೋವು ನಮಗೆ ಆದ ಕಾರಣ ಅವರಿಗೂ ಅದೇ ರೀತಿ ಇರ್ಬೋದು ಅಂತ ತಿಳ್ಕೊಳ್ತೇವೆ ವಿನಃ ಅವರಿಗಾದ ನಾವು ನಮಗೆ ನೋವಾಗುವುದಿಲ್ಲ.
ಅವರಿಗೆ ಅವರಿಗೆ ಇಂಜೆಕ್ಷನ್ ಕೊಡುವಾಗ ನಮಗೆ ಈಗಾಗಲೇ ಇಂಜೆಕ್ಷನ್ ಕೊಟ್ಟ ಅನುಭವ ಇರುವ ಕಾರಣ ಆ ನೋವು ಏನು ಅಂತ ಗೊತ್ತು. ಆದ್ರೆ ಆ ನೋವು ನಮಗೆ ಇರುವುದಿಲ್ಲ, ನಮ್ಮ ಮನಸ್ಸಿಗೆ ಇರಲೂಬಹುದು, ಆದರೆ ದೇಹಕ್ಕೆ ಇರುವುದಿಲ್ಲ. ಒಂದು ದೇಹದ ನೋವುಗಳು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ. ಆದುದರಿಂದ ಪ್ರತಿ ದೇಹದಲ್ಲಿಯೂ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ. ನೋಡಿ, ಭಗವಂತ ಪ್ರತಿಯೊಂದು ದೇಹದಲ್ಲಿದ್ದು ನಮಗಾಗುತ್ತಿರುವ ಎಲ್ಲ ನೋವು ಅವನಿಗೂ ಆಗ್ತಾ ಉಂಟು. ನೋಡಿ, ಭಗವಂತನಿಗೆ ಕೂಡ ಆ ಎಲ್ಲ ನೋವುಂಟು. ಅದಕ್ಕೋಸ್ಕರ ಆ ಭಗವಂತ ಎಲ್ಲರಿಗೂ ಭಗವತ್ ಪ್ರಜ್ಞೆ ಆಗ್ಲಿ ಅಂತ ಹೇಳಿ ಮನಸ್ಸಿನಲ್ಲಿ ಕಾಯ್ತಾ ಇರ್ತದೆ. ಎಲ್ಲ ಜೀವಗಳ ಅಪ್ಪ ಅದು ಭಗವಂತ ಅಂತ ಹೇಳಿದ್ರೆ, ಎಲ್ಲ ಜೀವಗಳ ಒಡೆಯ. ಕಾಯ್ತಾ ಇರ್ತಾನೆ ಎಲ್ಲ ಜೀವಗಳಿಗೂ ನನ್ನ ಪ್ರಜ್ಞೆ ಬರಲಿ, ಕೃಷ್ಣನ ಪ್ರಜ್ಞೆ ಬರಲಿ ಅಂತ ಹೇಳಿ. ಆತ್ಮದ ಅಸ್ತಿತ್ವದ ಲಕ್ಷಣವು ಈ ಕಾರ್ಯದಲ್ಲಿ, ಅಂದರೆ ಭಗವಂತನ ಪ್ರಜ್ಞೆಯ ಕಾರ್ಯದಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಈ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಯಾರಿಗೆ ಸಂತುಷ್ಟಿ ಆಗ್ತದೆ? ಭಗವಂತನಿಗೆ ತುಂಬಾ ಸಂತುಷ್ಟಿ ಆಗ್ತದೆ. ಗುರುವರಿಯರಿಗೆ ತುಂಬಾ ಸಂತುಷ್ಟಿ ಆಗ್ತದೆ, ಭಗವಂತನಿಗೆ ತುಂಬಾ ಸಂತುಷ್ಟಿ ಆಗ್ತದೆ. ಯಾಕೆಂದ್ರೆ ನಾವು ಆ ಸೇವಾ ಕೈಂಕರ್ಯ ಎಲ್ಲ ಜೀವರಾಶಿಗಳಿಗೂ ಭಗವತ್ ಪ್ರಜ್ಞೆಯನ್ನ ಕೊಡುವುದರಲ್ಲಿ ನಾವು ಕಿಂಚಿತ್ತು ಸ್ವಲ್ಪ ಅಳಿಲು ಸೇವೆಯಂತೆ ಮಾಡುವಂತಹ ಪ್ರಯತ್ನ ಮಾಡುವುದು ಭಗವಂತನಿಗೆ ತುಂಬಾ ಸಂತೋಷ ಕೊಡುತ್ತದೆ. ಆತ್ಮವು ಒಂದು ಕೂದಲಿನ ಕೊನೆಯ ಮೇಲ್ಭಾಗದ 10,000 ಭಾಗದಲ್ಲಿ 1 ಭಾಗದಷ್ಟು ಇರುತ್ತದೆ ಎಂದು ಹೇಳಲಾಗಿದೆ. ಎಷ್ಟು ಚಿಕ್ಕದು, ಎಷ್ಟು ಚಿಕ್ಕದಿದೆ ಅಂತ ಹೇಳಿದ್ರೆ ನಾವು ಅನ್ಕೊಳ್ತೇವೆ ನಾವೇ ದೇವರು ಅಂತ ಹೇಳಿ. ನಮ್ಮನ್ನು ಯಾರಾದ್ರೂ ಹೊಗಳಿ ಅಯ್ಯೋ ನೀನೇ ದೇವರು ಅಂತ ಹೇಳಿದ್ರೆ ಎಷ್ಟು ಖುಷಿ, ನೀವು ದೇವರಂಥವರು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ. ಇಲ್ಲ, ಅದರಿಂದ ನಮಗೆ ಖುಷಿ ಆಗಬಾರ್ದು, ದುಃಖ ಆಗ್ಬೇಕು. ಅಯ್ಯೋ ನಾನು ಏನೂ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಆಚಾರ್ಯರು ಹೇಳ್ತಾರೆ, ನಾನೊಬ್ಬ ಏನು ಹೇಳ್ತಾರೆ ಅದಕ್ಕೆ ಅಂತ ಹೇಳಿದ್ರೆ, ಮಲದಲ್ಲಿ ಇರುವಂತ ನೊಣ ಅಂತೇಳಿ, ಮಲವನ್ನು ತಿನ್ನುವಂತ ನೊಣದ ರೀತಿಯಲ್ಲಿ ಇದ್ದೇನೆ ನಾನು ಅಂತ ಹೇಳಿ. ಮಲವನ್ನು ತಿನ್ನುವ ನೊಣ ಅಂತ ಹೇಳುವಂತ ಸ್ಥಿತಿ ದೊಡ್ಡ ದೊಡ್ಡ ಆಚಾರ್ಯ ನರೋತ್ತಮ ದಾಸ ಠಾಕೂರ್ ಅಂತ ದೊಡ್ಡ ದೊಡ್ಡ ಆಚಾರ್ಯರು ಹೇಳ್ತಿದ್ದಾರೆ, ನಾನು ಏನೂ ಇಲ್ಲ ಅಂತ ಹೇಳಿ. ಆಮೇಲೆ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾನೊಬ್ಬ ಭಿಕ್ಷುಕ ಅಂತ ಹೇಳ್ತಿದ್ದಾರೆ. ನೋಡಿ, ಅಂಥ ಆಚಾರ್ಯರು ಹಾಗೆ ಹೇಳ್ತಾರೆ. ಆದ್ರೆ ನಾವು ಸ್ವಲ್ಪ ಸ್ವಲ್ಪ ಜ್ಞಾನ ಇದ್ದವರು, ಸ್ವಲ್ಪ ಸ್ವಲ್ಪ ಅನುಭವ ಇದ್ದವರು ಏನಂತ ಹೇಳ್ತೇವೆ, ನನಗೆ ಗೊತ್ತುಂಟು, ನನಗೆ ಭಗವದ್ಗೀತೆ ಎಲ್ಲ ಅರ್ಥ ಆಗಿದೆ, ನನಗೆ ಈ ಶ್ಲೋಕ ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ, ನನಗೆ ಪ್ರತಿಯೊಂದು ಪದ ಪದ ಬರ್ತಾ ಉಂಟು. ಇಲ್ಲ, ಯಾವತ್ತೂ ಆ ಜಂಬ ಇರಬಾರ್ದು. ಬರ್ತಾ ಇದೆ, ಅದು ಕೃಷ್ಣನ ಕೃಪೆ, ಅದನ್ನು ಸೇವೆಗೆ ಉಪಯೋಗಿಸಬೇಕು ವಿನಃ ಜಂಬಕ್ಕೋಸ್ಕರ ಅಲ್ಲ. ಇದು ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದ್ರೆ ನಾವು ಭಕ್ತರಾಗ್ತಾ ಆಗ್ತಾ ನಮಗೆ ಇದೆಲ್ಲ ಎರಡು ದ್ವಂದ್ವಗಳು ಇರ್ತದೆ ಭಕ್ತರಿಗೆ ಕೂಡ. ಅದು ಯಾವತ್ತಾದ್ರೂ ನಾವು ಮೆಟ್ಟಿ ಮೇಲೆ ಬರಲಿಲ್ಲ ಅಂದ್ರೆ ತುಂಬಾ ಸಂಕಷ್ಟ, ನಮಗೆ ಕಷ್ಟ. ಯಾಕಂತ ಹೇಳಿದ್ರೆ ಯಾರು ನಮಗೆ ಈ ಸ್ಥಿತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬರುವುದಿಲ್ಲ. ಬರುವವರು ಒಬ್ಬರೇ ಭಗವಂತ ಮತ್ತು ವೈಷ್ಣವರು, ಬೇರೆ ಯಾರು ಹೆಲ್ಪ್ ಮಾಡುವುದಿಲ್ಲ. ಆದ ಕಾರಣ ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮಲ್ಲಿರುವ ನ್ಯೂನ್ಯತೆಯನ್ನ, ನಮ್ಮಲ್ಲಿರುವ ಪ್ರಾಬ್ಲಮ್ಸ್ಗಳನ್ನ ಅದರಿಂದ ಹೊರಗೆ ಬರಲಿಕ್ಕೆ ನಾವು ಕಳಕಳಿಯಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ದಿನವೂ ನಿತ್ಯವೂ ಬೆಳಿಗ್ಗೆ ಚೆನ್ನಾಗಿ ಹೇಳಬೇಕು. ಆ ಹರೇ ಕೃಷ್ಣ ಮಹಾಮಂತ್ರದಿಂದಲೇ ಎಲ್ಲ ಆಗುದು. ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ. ಎಲ್ಲಾ ಶಕ್ತಿ ಇರುವುದು ಭಗವಂತನ ನಾಮದಲ್ಲಿ, ಹರೇ ಕೃಷ್ಣ ಮಹಾಮಂತ್ರದಲ್ಲಿ. ಭಗವಂತನೇ ಹರೇ ಕೃಷ್ಣ ಮಹಾಮಂತ್ರ. ಭಗವಂತನಿಗೂ ಹರೇ ಕೃಷ್ಣ ಮಹಾಮಂತ್ರಗಳಿಗೂ ಏನೂ ಭಿನ್ನ ಇಲ್ಲ, ಅದು ಒಂದೇ. ಆದ ಕಾರಣ ಅವನೇ ಇರುವಾಗ ಏನು ಭಯ, ಹರಿನಾಮ ಇರುವಾಗ ಏನು ಭಯ, ನಮಗೆ ಏನು ಭಯ ಆದ ಅಗತ್ಯ ಇಲ್ಲ. ಹರಿನಾಮನ್ನ ಬೆಳಿಗ್ಗೆ ಸಂಜೆ ಹಗಲು ಎಲ್ಲ ಸಮಯದಲ್ಲಿ ನಾವು ಉಚ್ಚಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡಿಸಬೇಕು. ಹೇಗೆ ನಮ್ಮ ಆತ್ಮ ಇರುವುದು ಅಂತ ಹೇಳಿದ್ರೆ, ಬಾಲಾಗ್ರ ಶತಭಾಗಸ್ಯ. ನಾನು ನಿನ್ನೆ ಕ್ಲಾಸಲ್ಲಿ ಕೇಶಾಗ್ರ ಅರ್ಥ ಒಂದೇ ಆದ್ರೂ ಕೂಡ ಬದಲಾವಣೆ ಮಾಡಬಾರ್ದು, ದಯವಿಟ್ಟು ಕ್ಷಮಿಸಬೇಕು. ಇದರಲ್ಲಿ ಏನು ಬರ್ದಿದೆ ಅಂದ್ರೆ ಬಾಲಾಗ್ರ ಶತಭಾಗ, ಕೇಶಾಗ್ರ ಅಲ್ಲ. ಕೇಶಾಗ್ರ ಅಂತ ಹೇಳಿ ಇನ್ನೊಂದು ಶ್ಲೋಕ ಇದೆ. ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಃ ಸವಿಜ್ಞೇಯಃ ಸ ಚ ಅನಂತ್ಯಾಯ ಕಲ್ಪತೆ. ಯಾವುದು ಅನಂತವಾಗಿರೋದು? ತುಂಬಾ ಜೀವಗಳಿದೆ. ಒಂದೆರಡು ಜೀವಲ್ಲ, ಅನಂತ ಜೀವರಾಶಿಗಳಿವೆ. ಆದ್ರೆ ಆ ಜೀವಗಳು ಎಷ್ಟು ಚಿಕ್ಕದು ಅಂತ ಹೇಳಿದ್ರೆ, ಕೂದಲಿನ ತುದಿಯನ್ನ 100 ತುಂಡು ಮಾಡಿ ಆ 100ರಲ್ಲಿ ಒಂದು ತುಂಡನ್ನ ಮತ್ತೊಮ್ಮೆ 100 ತುಂಡು ಮಾಡಿದರೆ, ಅಂದ್ರೆ ಪ್ರತಿಯೊಂದನ್ನು 100 ತುಂಡು ಮಾಡಿದರೆ ಏನಾಗ್ತದೆ? ಅಲ್ಲಿ ಉಳಿಯುವ ಒಂದು ಭಾಗವೇ ಆತ್ಮದ ಗಾತ್ರ. ಒಂದು ಕೂದಲಿನ ಮನೆಯನ್ನು 100 ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ 100 ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವು ಆತ್ಮದ ಗಾತ್ರವನ್ನು ತೋರಿಸುತ್ತದೆ. ಇದೇ ವಿಷಯವನ್ನು ಹೀಗೆ ಹೇಳಿದೆ. ಬಾಲಾಗ್ರ ಶತಭಾಗಸ್ಯ 100 ಭಾಗ ಆಯಿತು, ಶತಧಾ ಕಲ್ಪಿತಸ್ಯ ಅದನ್ನು ಪುನಃ 100 ಭಾಗ ಮಾಡುವಂಥದ್ದು. ಕೇಶಾಗ್ರ ಶತಭಾಗಸ್ಯ ಶತಾಂಶಃ ಸಾದೃಶಾತ್ಮಕಃ ಜೀವಃ ಸೂಕ್ಷ್ಮ ಸ್ವರೂಪೋಯಂ ಸಂಖ್ಯಾತೀತೋ ಹಿ ಚಿತ್ಕಣಃ. ಸಂಖ್ಯೆಗೆ ಅಂದ್ರೆ 1, 2 ಅಂತ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅನಿಸ್ತು. ಈಗ ನಾವು ಮೇಲೆ ನೋಡಿ
ನಕ್ಷತ್ರಗಳನ್ನು, ತಾರೆಗಳನ್ನು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಖ್ಯಾತೀತ ಅಲ್ಲದಿದ್ರೂ ಸಂಖ್ಯಾತೀತ ಅಂತ ಅನ್ಕೋಬಹುದು. ಅದೇ ರೀತಿಯಲ್ಲಿ ಎಷ್ಟು ಆತ್ಮಗಳಿದೆ ಅಂತ ಲೆಕ್ಕವೇ ಇಲ್ಲ. ಆತ್ಮದ ಅಣುಗಳಿಗೆ ಲೆಕ್ಕವೇ ಇಲ್ಲ. ಇವುಗಳ ಗಾತ್ರ ಒಂದು ಕೂದಲಿನ ಮೊನೆಯ 10,000 ಭಾಗಗಳಲ್ಲಿ ಒಂದು ಭಾಗ. ಇದನ್ನು ತಿಳ್ಕೊಂಡ ಮೇಲೆ ನಮಗೆ ಏನು ಈಗೋ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರ ಅಂತ ಹೇಳಿದ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರು? ಏನಿಲ್ಲ. ನಾವು ಯಾರು? ಏನಿಲ್ಲ. ಈಗ ನೋಡಿ, ದೊಡ್ಡ ಭೂಗೋಳ ನೋಡಿ. ಭೂಗೋಳದಲ್ಲಿ ನೋಡುವಾಗ ಭಾರತ, ಇಡೀ ಭೂಗೋಳದಲ್ಲಿ ಇಡೀ ಭೂಗೋಳದಲ್ಲಿ ಒಂದು ಭಾರತ ಅಲ್ಲ, ಒಂದು ಭೂಮಿ. ಆ ಭೂಮಿಯಲ್ಲಿ ಬೇರೆ ಬೇರೆ ಪ್ರಾಂತಗಳು, ದೇಶಗಳು. ಅದರಲ್ಲಿ ಒಂದು ಭಾರತ. ಆ ಭಾರತದಲ್ಲಿ ಒಂದು ಕರ್ನಾಟಕ. ಆ ಕರ್ನಾಟಕದಲ್ಲಿ ಉಡುಪಿಯೋ, ಮಂಗಳೂರು, ಅಲ್ಲಿಯರೋ ಅಥವಾ ಬೆಂಗಳೂರು, ಅಲ್ಲಿ ಇರುವಂತಹ ಒಂದು ಚಿಕ್ಕ ಮನೆಯಲ್ಲಿ ಇದ್ದೇವೆ ನಾವು. ಯೋಚನೆ ಮಾಡಿ, ನಾವೆಷ್ಟು ಚಿಕ್ಕವರು. ಆದ್ರೆ ನಮ್ಮ ಹೃದಯದಲ್ಲಿ ನಾವು ಇಡೀ ಲೋಕದ ಅಧಿಪತಿ ಅಂತ ಹೇಳುವಂತ ಭಾವ ನೋಡಿ. ಪ್ರತಿ ಕ್ಷಣದಲ್ಲಿ ಅದು ಬರ್ತದೆ ನಮಗೆ. ನಂಗಂತೂ ಬಂದೇ ಬರ್ತದೆ. ಓ, ಯಾರಾದ್ರೂ ಏನಾದ್ರೂ ಹೊಗಳಿ, ಓ ಹೌದಲ್ವೇ, ನಾನು ಗ್ರೇಟ್ ಅಲ್ಲ ಅಂತ ಬರ್ತದೆ. ಏನೊಂದು ಪರಿಸ್ಥಿತಿ ನಮ್ದು, ಎಂತಹ ಒಂದು ಶೋಚನೀಯ ಪರಿಸ್ಥಿತಿ. ಇದರಿಂದ ಹೊರಗೆ ಬರಬೇಕಿದ್ರೆ ನಾವು ಚೆನ್ನಾಗಿ ಜಪ ಮಾಡಬೇಕು. ಆದುದರಿಂದ ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು. ಅದು ಚಿಕ್ಕದಾದ್ರೂ ಅದಕ್ಕೆ ಏನು ಶಕ್ತಿ ಇದೆ? ಭಗವಂತನ ಪ್ರಜ್ಞೆ ಬೆಳೆಸಿಕೊಳ್ಳುವ ಶಕ್ತಿ ಆ ಅಣುವಿಗಿದೆ. ಈಗಾಗಲೇ ಅದರಲ್ಲಿ ಇದೆ. ಆ ಭಗವಂತನ ಪ್ರಜ್ಞೆ ಅದರಲ್ಲಿ ಇದೆ. ಆದ್ರೆ ಅದು ಬೇರೆ ವೈಷ್ಣವರ ಸಂಘ ಮಾಡುವಾಗ ಅದು ಅದರಲ್ಲಿ ಕೆಟಲಿಸ್ಟ್ ಆಗಿ ಅದು ಹೊರಗೆ ಬಂದು ಅದು ಇನ್ನೂ ಜಾಸ್ತಿಯಾಗಿ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ತದೆ. ಅರ್ಪಣೆ ಮಾಡುವುದು ಅಂದ್ರೆ ಅದು ಸೂಕ್ಷ್ಮ ಮತ್ತು ಸ್ಥೂಲ ಇಂದ್ರಿಯಗಳನ್ನ ಲೆಕ್ಕಿಸದೆ ಅದನ್ನ ಆಗಮಾಪಾಯಿನೋ ನಿತ್ಯತಾಂ ತಿತಿಕ್ಷಸ್ವ ಭಾರತ, ಅದನ್ನ ಸಹಿಸಿ, ಅದರ ಆಗು ಹೋಗುಗಳನ್ನು ಸಹಿಸಿ ಆತ್ಮದ ಚಿಂತನೆಯಲ್ಲಿ, ಭಗವಂತನ ಚಿಂತೆಯಲ್ಲಿ ಮಾತ್ರ ತೊಡಗಿಕೊಂಡು ಅದನ್ನೇ ಜೀವನದ ಉದ್ದೇಶವನ್ನಾಗಿ ಮಾಡಿಕೊಂಡು ಮುಂದೆ ಹೋಗುವಂತಹ ಒಂದು ಜೀವ ಆಗ್ತದೆ. ಇಂತಹ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಇಂಥದನ್ನು ಯೋಚನೆ ಮಾಡುವ ಅಣುಗಳು ಕಮ್ಮಿ, ಆದರೆ ಅಂಥ ಜೀವರಾಶಿಗಳು ಕಮ್ಮಿ. ಬೇರೆ ಜೀವರಾಶಿಗಳು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಯೇ ಐಹಿಕ ದೇಹದ ಮೂಲ ತತ್ವ. ಒಂದು ಔಷಧದ ಚೈತನ್ಯಶಾಲಿ ತತ್ವವು ದೇಹದಲ್ಲೆಲ್ಲ ಹಬ್ಬುವಂತೆ ಈ ಆಧ್ಯಾತ್ಮಿಕ ಕಿಡಿಯ ಪ್ರಭಾವವು ದೇಹವನ್ನೆಲ್ಲ ಆವರಿಸುತ್ತದೆ. ಆತ್ಮದ ಈ ಪ್ರವಾಹವು ದೇಹದಲ್ಲೆಲ್ಲ ಪ್ರಜ್ಞೆ ಎಂದು ಅನುಭವವಾಗುತ್ತದೆ. ಆತ್ಮದ ಇರವಿಗೆ ಇದೇ ಪ್ರಮಾಣ. ಪ್ರಜ್ಞೆ ಇಲ್ಲದ ಭೌತಿಕ ದೇಹವು ಬರಿಯ ಶವ ಮಾತ್ರ ಮತ್ತು ಯಾವ ಬಗೆಯ ಭೌತಿಕ ಉಪಚಾರದಿಂದಲೂ ದೇಹದಲ್ಲಿ ಈ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಾಮಾನ್ಯ ಮನುಷ್ಯನೂ ಅರ್ಥ ಮಾಡಿಕೊಳ್ಳಬಲ್ಲ. ಆದುದರಿಂದ ಪ್ರಜ್ಞೆಗೆ ಎಷ್ಟೇ ಪ್ರಮಾಣದ ಯಾವುದೇ ಐಹಿಕ ಸಂಯೋಜನೆಯೂ ಕಾರಣವಲ್ಲ. ಯಾವುದೇ ಕೆಮಿಕಲ್ ರಿಯಾಕ್ಷನ್ ಇಂದ ಬರುವಂಥದ್ದಲ್ಲ ಈ ಪ್ರಜ್ಞೆ ಅಂತ ಹೇಳ್ತಾ ಇದೆ. ಆತ್ಮವೇ ಕಾರಣ. ಮುಂಡಕ ಉಪನಿಷತ್ನಲ್ಲಿ 3:1-9 ಅಣುಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ಇನ್ನಷ್ಟು ವಿವರಿಸಿದೆ. ಏಷೋಣುರಾತ್ಮ ಚೇತಸಾ ವೇದಿತವ್ಯೋ ಯಸ್ಮಿನ್ ಪ್ರಾಣ ಪಂಚಧಾ ಸಂವಿವೇಶ ಪ್ರಾಣೈಶ್ಚಿತ್ತಂ ಸರ್ವಂ ಓತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತಿ ಏಷ ಆತ್ಮ. ಆತ್ಮವು ಅಣುಸ್ವರೂಪವಾದದ್ದು. ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲುದು. ಪರಿಪೂರ್ಣವಾದ ಬುದ್ಧಿ ಅಂದರೆ ಕೃಷ್ಣ ಪ್ರಜ್ಞೆ. ಈ ಅಣು ಸ್ವರೂಪಿ ಆತ್ಮವು 5 ಬಗೆಯ ವಾಯುಗಳಲ್ಲಿ ತೇಲಾಡುತ್ತಿರುತ್ತದೆ. ಪ್ರಾಣಾಪಾನ ವ್ಯಾನ ಸಮಾನ ಉದಾನ. ಪಂಚ ಪ್ರಾಣಗಳಲ್ಲಿ ಈ ಅಣುರೂಪಿ ಆತ್ಮ ತೇಲಾಡುತ್ತಿರುತ್ತದೆ. ಹೃದಯದಲ್ಲಿ ಮನೆ ಮಾಡಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸುತ್ತಿರುತ್ತದೆ. ಆತ್ಮವು 5 ಬಗೆಯ ಭೌತಿಕ ವಾಯುವಿನ ಕಶ್ಮಲದಿಂದ ಶುದ್ಧಿಯಾದಾಗ ಅದು ಹಠಯೋಗದಲ್ಲಿ ಮಾಡುವಂತಹ ವಿಚಾರ. ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ. ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರೆದಿರುವ 5 ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು. ಇದು ಯಾವುದೇ ಐಹಿಕ ಲಾಭಕ್ಕಾಗಿ ಅಲ್ಲ. ನಾವೆಲ್ಲ ಆಸನಗಳಾದಿಗಳನ್ನು ಮಾಡೋದು ಯಾಕೆ? ಸುಖ ಪಡಲಿಕ್ಕೋಸ್ಕರ ಇಲ್ಲ, ಆತ್ಮವನ್ನ ಪಡೀಲಿಕ್ಕೋಸ್ಕರ. ಶರೀರವನ್ನು ಚೆನ್ನಾಗಿ ಇಟ್ಕೊಂಡು ಆತ್ಮದ ಕಡೆಗೆ ಹೋಗ್ಲಿಕ್ಕೋಸ್ಕರ ಮಾತ್ರ ಈ ಆಸನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ. ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ ಆಸನಾದಿಗಳು ಮುಂಚೆ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಅದನ್ನು ದೇಹದ ಒಂದು ಸೌಖ್ಯಕ್ಕೋಸ್ಕರ ಮಾಡಿ ಈ ದೇಹವನ್ನು ಭಗವಂತನ ಸೇವೆಗೋಸ್ಕರ ನಿಯೋಜಿಸಬೇಕು. ಆದ್ದರಿಂದ ಅಣುಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲ ವೈದಿಕ ಸಾಹಿತ್ಯವೂ ಒಪ್ಪಿಕೊಳ್ಳುತ್ತದೆ. ಸ್ವಸ್ಥ ಬುದ್ಧಿಯ ಯಾವುದೇ ಮನುಷ್ಯನ ಕಾರ್ಯನಿರ್ವಹಣೆಯ ಅನುಭವದಲ್ಲಿಯೂ ಇದು ಗೊತ್ತಾಗುತ್ತದೆ.
ಮತಿಗೆಟ್ಟವನು ಮಾತ್ರ ಈ ಅಣುಸ್ವರೂಪಿ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣು ತತ್ವ ಎಂದು ಯೋಚಿಸಬಹುದು. ಅಂದ್ರೆ ನಾನೇ ಭಗವಂತ ಅಂತ ಯೋಚಿಸುವವನು ಮತಿಗೆಟ್ಟವನು, ಬುದ್ಧಿಭ್ರಂಶನಾದವನು ಅಂತ ಹೇಳ್ತಾರೆ. ಅಣುಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲುವುದು. ಮುಂಡಕ ಉಪನಿಷತ್ತಿನ ಪ್ರಕಾರ ಅಣುಸ್ವರೂಪಿ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ. ಅಣುಸ್ವರೂಪಿ ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ. ಯಾಕೆಂದ್ರೆ ನಮಗೆ 4 ನ್ಯೂನತೆಗಳನ್ನು ಮೊನ್ನೆ ಕೇಳಿದ್ದೇವೆ. ಅದನ್ನು ಅಷ್ಟು ಸುಲಭ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಜ್ಞಾನಿಗಳು, ಹೆಚ್ಚಿನ ಅಂಶ ವಿಜ್ಞಾನಿಗಳು ಅವರು ಈ 4 ಒಳಗೆ ಇಟ್ಕೊಂಡಿದ್ದಾರೆ. ಯಾವುದೆಲ್ಲ ಅದು? ಯಾರಾದ್ರೂ ಹೇಳ್ತೀರಾ? 4 ತೊಡಕುಗಳು ಯಾವುದು? ನ್ಯೂನತೆಗಳು ಯಾವುದು? ದಮಯಂತಿ. ಭ್ರಮೆಗೆ ಒಳಗಾಗೋದು, ಹಾ ತಪ್ಪುಗಳನ್ನು ಮಾಡುವುದು, ಹಾ ಆಮೇಲೆ ಮೋಸ ಮಾಡುವುದು ಹಾ ಮತ್ತು ಇಂದ್ರಿಯ ಮಿತವಾದ ಇಂದ್ರಿಯಗಳು, ಇಂದ್ರಿಯಗಳ ದೌರ್ಬಲ್ಯ, ದೋಷಪೂರಿತ ಇಂದ್ರಿಯಗಳ ದೌರ್ಬಲ್ಯ. ದೋಷಪೂರಿತ ಇಂದ್ರಿಯ. ಅಂದ್ರೆ ಇಂಗ್ಲಿಷಲ್ಲಿ ಮಿಸ್ಟೇಕ್, ಟು ಕಮಿಟ್ ಮಿಸ್ಟೇಕ್, ಓಕೆ. ಆಮೇಲೆ ಇಲ್ಯೂಷನ್, ಆಮೇಲೆ ಕಮಿಟ್ ಮಿಸ್ಟೇಕ್ ಆಯ್ತು, ಇಲ್ಯೂಷನ್ ಆಯ್ತು. ಆಮೇಲೆ ನೆಕ್ಸ್ಟ್ ಏನು? ಮೋಸ ಮಾಡುದು. ಹಾ, ಚೀಟಿಂಗ್ ಪ್ರೊಪೆನ್ಸಿಟಿ. ಆಮೇಲೆ ಇಂಪರ್ಫೆಕ್ಟ್ ಸೆನ್ಸಸ್. ಓಕೆ, ಹೇಗೆ ಸುಲಭದಲ್ಲಿ ನೆನಪಿಡಬಹುದು ಅಂದ್ರೆ MICS, ಮಿಸ್ಟೇಕ್, ಇಲ್ಯೂಷನ್, ಚೀಟಿಂಗ್ ಪ್ರೊಪೆನ್ಸಿಟಿ, ಆಮೇಲೆ ಲಾಸ್ಟ್ ಇದು ಸೆನ್ಸಸ್, ಇಂಪರ್ಫೆಕ್ಟ್ ಸೆನ್ಸಸ್. ಓಕೆ, ಮುಂದೆ ಹೋಗೋಣ. ಅಣುಸ್ವರೂಪಿ ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ. ಪ್ರತ್ಯೇಕವಾದ ಅಣುಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ತುಂಬಾ ಇದೆಯಾ ನಿಮಗೆ? ಓಕೆ ಅಲ್ಲ? ಇಷ್ಟು ಓದುವಷ್ಟು ಓಕೆ ಅಲ್ವಾ? ಇಷ್ಟು ಓದಿ ಮುಗಿಸೋಣ, ಇಲ್ಲಾಂದ್ರೆ ನಾಳೆ ಸುಲಭ ಆಗ್ತದೆ. ಪ್ರತ್ಯೇಕವಾದ ಅಣುಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿದೆ. ದೇಹದ ಚಲನೆಯ ಎಲ್ಲ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ. ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ. ಇದು ಯಾರಿಗೂ ಗೊತ್ತಿಲ್ಲ. ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ. ವೈದ್ಯ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ, ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲಾರವು. ಈ ಕೆಂಪು ರಕ್ತ ಕಣಗಳಿಗೆ ಎಲ್ಲಿಂದ ಶಕ್ತಿ ಸಿಗ್ತದೆ? ಆತ್ಮದಿಂದ. ಹೀಗಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ. ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ. ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ. ಇದೇ ರೀತಿಯಲ್ಲಿ ಪರಮ ಪ್ರಭುವಿನ ಭಿನ್ನಾಂಶಗಳು, ಅಂದ್ರೆ ನಾವೆಲ್ಲರೂ ಪರಮ ಪ್ರಭುವಿನ ಕಿರಣಗಳ ಅಣುಸ್ವರೂಪದ ಕಿಡಿಗಳು. ಇವಕ್ಕೆ ಪ್ರಭಾ ಎಂದು ಹೆಸರು. ಆದ್ದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲಿ, ಆಧುನಿಕ ವಿಜ್ಞಾನವನ್ನು ಅನುಸರಿಸಲಿ, ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪುರುಷನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷ ಆತ್ಮವಿಜ್ಞಾನವನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸಿದ್ದಾನೆ ಹೇಳಿ ಇವತ್ತಿಲ್ಲಿ ನಿಲ್ಸೋಣ. ಏನಾದರೂ ಪ್ರಶ್ನೆ ಇದ್ರೆ 5 ನಿಮಿಷ ಸ್ವಲ್ಪ ಡಿಸ್ಕಷನ್ ಮಾಡಿ ಆಮೇಲೆ ಇವತ್ತು ಡಿಸ್ಕಷನ್ಗೆ ಸಮಾಪ್ತಿ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು. ಧನ್ಯವಾದ ಪ್ರಭುಜಿ, ಇದು 16ನೇ ಭಾವಾರ್ಥದಲ್ಲಿ ಕೆಳಮಟ್ಟದ ಪ್ರಕೃತಿ ಸರಣಿ ಅಂದ್ರೆ ಅದೇನ ಪಂಚಮಹಾಭೂತಗಳು ಮತ್ತೆ ಈ ಭೌತಿಕ ಸೃಷ್ಟಿ, ಪಂಚೇಂದ್ರಿಯಗಳು, ಕೆಳಮಟ್ಟದ ಪ್ರಕೃತಿ ಸರಣಿಗಳಂದ್ರೆ ಪಂಚಮಹಾಭೂತ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಇದನ್ನ 3
ಹೌದು, ಓಕೆ ಓಕೆ. ಅದೇ ಆಗ ಹೇಳಿದ್ದಲ್ಲ, ಕೆಳಗೆ ಹ್ಮ್. ಮತ್ತು ಮೇಲೆ ಇರುವಂತದ್ದು. ಮೇಲೆ ಯಾವುದು? ಜೀವ. ಹ್ಮ್ ಓಕೆ. ಮೇಲೆ ಮತ್ತೆ ಪ್ರಭುಜಿ, ಈಗ ಇಲ್ಲಿ 15ನೇ ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭು ಸನ್ಯಾಸ ಸ್ವೀಕರಿಸಿದರು, ಅವರ ತರುಣ ಪತ್ನಿ ವೃದ್ಧ ತಾಯಿನ ಅವರನ್ನೇ ಅವಲಂಬಿಸಿದ್ದರು ಅಂತ ಹೇಳ್ತಾರಲ್ವಾ. ಅವರು ಅವರನ್ನು ನೋಡ್ಕೊಳ್ಳಲು ಯಾರು ಇರಲಿಲ್ಲ. ಆದರೂ ಚೈತನ್ಯ ಮಹಾಪ್ರಭು ಹೇಳ್ತಾರಲ್ಲ, ಚೈತನ್ಯ ಮಹಾಪ್ರಭು ಲೀಲೆಲ್ಲ ಅವ್ರು 4 ಸ್ಥಾನಗಳಲ್ಲಿ ಇದ್ದೇ ಇರ್ತಿದ್ರು. ಒಂದು ಎಲ್ಲಿ ಶ್ರೀವಾಸಾಂಗನೆ, ನಿತ್ಯಾನಂದ ಕೀರ್ತನೆ, ಮತ್ತೆ ಸಚಿಮಾತಾ ಅಡಿಗೆ ಮನೆಗೆ ಹೇಳ್ತಾರೆ. ಮತ್ತೆ ಇನ್ನೊಂದು ಮರ್ತೋದೆ, ಅವ್ರು ಯಾರು ಅಡಿಗೆ ಮಾಡುವವರು. ಆ 4 ಸ್ಥಾನಗಳು ಖಂಡಿತ ಇರ್ತಿದ್ರು ಅಂತ. ಶ್ರೀ ರಾಘವರ ಕಿಚನ್ 4 ಸ್ಥಾನಗಳು ಯಾವಾಗ್ಲೂ ಇರ್ತಿದ್ರು ಅಂತ, ಅವರ ಸ್ಥಾನ ಇರ್ತಿತ್ತು ಅಂತ. ಯಾವಾಗ್ಲೂ ಸಚಿಮಾತ ಅಡಿಗೆ ಮಾಡಿದಾಗ ಚೈತನ್ಯ ಮಹಾವರು ಬಂದು ಅಡಿಗೆ ಮಾಡ್ತಿದ್ರು. ಮತ್ತೆ ಯಾವಾಗ್ಲೂ ಅವರನ್ನು ನೋಡ್ಕೊಳ್ಳಿಕ್ಕೆ 4 ತಿಂಗಳಿಗೂ ಹೀಗೆ ಕಳಿಸ್ತಾ ಇದ್ರು ಜನರನ್ನು ಅಂತ ಅಲ್ವಾ ಪ್ರಭುಜಿ? ಹೌದು ಹೌದು. ಅದ್ರ ಪ್ರಶ್ನೆ ಏನು? ಪ್ರಶ್ನೆ ಅಂದ್ರೆ ಸನ್ಯಾಸ ಆದ್ರೂ ಕೂಡ ಅವರು ತಂದೆ ತಾಯಿ ಅವರ ತಾಯಿ ಹೆಂಡತಿಯರನ್ನು ನೋಡ್ಕೊಳ್ತಿದ್ರಲ್ವಾ ಅಂತ. ಹಾಗೆ ಹಾಗೆ ಅದು ಭಗವಂತನ ಲೀಲೆ. ನಾವು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮದುವೆ ಆಗಿ ನಾವು ಸನ್ಯಾಸ ಸ್ವೀಕರಿಸಿ ಬಂದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇನ್ನು ಇವನ್ ಪ್ರಭುಪಾದ್ರು ಕೂಡ ಅವ್ರ ಹೆಂಡತಿಗೆ ದುಡ್ಡು ಕಳಿಸ್ತಿದ್ರು, ಅವರ ಟೇಕ್ ಕೇರ್ ಮಾಡ್ತಿದ್ರು ಅಂತ ಹೇಳ್ತಿದ್ರಲ್ಲ. ಅದೇ ಅದು ಮಾಡ್ತಾರೆ, ಬಟ್ ಬರೀ ದುಡ್ಡಲ್ಲ ಜೀವನ. ಸನ್ಯಾಸ ಸ್ವೀಕರಿಸಿದ್ರು ಅಂತ ಹೇಳಿದ್ರೆ ಸಂಬಂಧವನ್ನ ಕಡಿಯುವುದು ಅಂತ ಅರ್ಥ. ಆ ಸಂಬಂಧ ಯಾವ ಸಂಬಂಧ? ಆ ಸಂಬಂಧ ಯಾವುದು ಅಂತ ಹೇಳಿದ್ರೆ ಭೌತಿಕ ಸಂಬಂಧವನ್ನ ಅವರನ್ನು ಟೇಕ್ ಕೇರ್ ಮಾಡುದು ವಿಚಾರ ಬೇರೆ, ಆದ್ರೆ ಭೌತಿಕ ಸಂಬಂಧವನ್ನ ಕಡಿಯುವುದು ಬೇರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ವಿಚಾರ ಬೇರೆ, ಯಾಕಂದ್ರೆ ಅವರು ಪರಮೋತ್ತಮ ಪರಮ ಪುರುಷ, ಅವರ ವಿಚಾರ ಬೇರೆ. ಪ್ರಭುಪಾದರ ವಿಚಾರ ಕೂಡ ಬೇರೆ, ಅವರು ಮಾಡ್ತಾರೆ. ಆದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಧನ್ಯವಾದ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ, ಅಥವಾ ಏನಾದ್ರೂ ನಾನು ತಪ್ಪು ಹೇಳಿದ್ದನ್ನ ಯಾರಾದ್ರೂ ಕರೆಕ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ನೀವು ನನ್ನನ್ನು ಕರೆಕ್ಷನ್ ಮಾಡಿ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳದ್ದು ಸನ್ಯಾಸ ಜೀವನದ ನಂತರ ಅವರು ತಮ್ಮ ಪತ್ನಿಯನ್ನ ಎಂದಿಗೂ ಭೇಟಿಯಾಗಿಲ್ಲ ಪ್ರಭು. ಅವರು ಭೇಟಿಯಾಗಿ ಮುಖವನ್ನು ನೋಡಿಲ್ಲ. ಹೌದು, ತಾಯಿ ಬಗ್ಗೆ ಕಾಳಜಿ ಇತ್ತು, ಇದ್ರ ಬಗ್ಗೆ ನಾವು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಬಟ್ ಅವರು ತಮ್ಮ ಪತ್ನಿಯರನ್ನ ಮತ್ತೆ ಇದು ಮೇಂಟೈನ್ ಮಾಡ್ತಾ ಇದ್ರು, ಅದರದ್ದು ಎಲ್ಲೂ ಉಲ್ಲೇಖ ಇಲ್ಲ ಪ್ರಭು. ಓಕೆ, ಅದರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇಲ್ಲ. ಇಲ್ಲ ಪ್ರಭು, ಅವರು ಬಹಳ ಸ್ಪೆಸಿಫಿಕ್ ಆಗಿ ಈ ವಿಚಾರದಲ್ಲಿ ಸಮಾಜಕ್ಕೆ ಒಂದು ಉದಾಹರಣೆಯಾಗಿ ಯಾವ ರೀತಿಯಾಗಿ ಸನ್ಯಾಸಿಯಾಗಿದ್ದಂತವನ್ನು ನಡ್ಕೊಳ್ಬೇಕು ಅನ್ನೋದನ್ನ ನಿರೂಪಿಸಿ ಅವರು ಅದನ್ನ ಜೀವನದಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ಏನು ನೋಡ್ಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಅನಿಸಿಕೆ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿ. ಅಂದ್ರೆ ಚೈತನ್ಯ ಮಹಾಪ್ರಭು ಅಷ್ಟು ಚಿಕ್ಕ ಏಜಿನಲ್ಲಿ ಸನ್ಯಾಸ ಸ್ವೀಕರಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವತ್ ಪ್ರಜ್ಞೆಯನ್ನ ಎಲ್ಲರಿಗೂ ಕಳಿಸುತ್ತೆ. ಅದನ್ನ ನಾವು ಅದನ್ನೇ ನೋಡ್ಬೇಕಾದ್ದು, ಅದನ್ನೇ ನೋಡುವಂಥದ್ದು ಇಂಪಾರ್ಟೆಂಟ್. ಅವರನ್ನು ನೋಡ್ಕೊಂಡಿದ್ದಾರೋ ಇಲ್ವೋ ತಪ್ಪಲ್ಲ, ಅದರ ಬಗ್ಗೆ ಗ್ರಹಣೆ ಮಾಡೋದು ತಪ್ಪಲ್ಲ. ಆದ್ರೆ ಅವ್ರು ಯಾಕೆ ಸನ್ಯಾಸ ತಕೊಂಡ್ರು ಅಂತ ಹೇಳೋದು ಇಂಪಾರ್ಟೆಂಟ್. ಆ ಸನ್ಯಾಸ ತಕೊಂಡ ಉದ್ದೇಶ, ಅದ್ ತಕೊಳ್ಳಿಲ್ಲ ಅಂದ್ರೆ ಹೆಚ್ಚಿನವರಿಗೆ ಭಗವತ್ ಪ್ರಜ್ಞೆ ಅವರ ಮುಖದಿಂದ ಬರುವಾಗ ತಕೊಳ್ತಿರ್ಲಿಲ್ವೋ ಏನೋ ಅಂತ ಹೇಳೋ ಒಂದು ಭಾವನೆ. ಅದು ಭಗವಂತನ ಲೀಲೆ ಏನೇ ಇರ್ಲಿ, ಆ ಉದ್ದೇಶ ನನ್ನ ಅನಿಸಿಕೆ. ಧನ್ಯವಾದ ವೃಂದಾವನ್ ಚೈತನ್ಯ ಪ್ರಭುಗಳೇ, ತುಂಬಾ ಧನ್ಯವಾದ. ಚೈತನ್ಯ ಭಾಗವತದಲ್ಲಿ ಬರ್ತದೆ ಪ್ರಭುಜಿ, ಚೈತನ್ಯ ಮಹಾಪ್ರಭುಗಳೇ ತುಂಬಾ ಅಪಹಾಸ್ಯ ಮಾಡ್ತಾರೆ ಕೆಲವು ವಯಸ್ಸು ಹುಡುಗರು. ಅದಕ್ಕೋಸ್ಕರ ನಾನು ಸನ್ಯಾಸ ಸ್ವೀಕರಿಸಿದೆ, ನನ್ನ ಮಾತಿಗೆ ಒಂದು ಬೆಲೆ, ಒಂದು ವೆಯ್ಟ್ ಇರ್ತದೆ ಅಂತ ಅವ್ರ ಸನ್ಯಾಸ. ಅದೇ ಅದಕ್ಕೆ ಅದು ಉದ್ದೇಶ, ದೊಡ್ಡ ಉದ್ದೇಶ ಇತ್ತು ಅದು. ಹೌದು, ಕರೆಕ್ಟ್ ಮಾತಾಜಿ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಸಂದೇಹ ಇದ್ದಲ್ಲಿ ಕೇಳಿ, ಇಲ್ಲ ಅಂದ್ರೆ ನಿಲ್ಸೋಣ. ಸಮಯ ಆಯ್ತು. ಯಾರಿಗೂ ಹೋಗ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ಹೋಗಿ.